ನನ್ನ ಹೆಸರು ರಾಹುಲ್. ಇಂದು ನಾನು ತುಂಬಾ ಸಂತೋಷವಾಗಿದ್ದೆ ಏಕೆಂದರೆ ನನ್ನ ಆಯ್ಕೆಯ ಮದುವೆ ನಡೆದಿತ್ತು. ನಾನು ಜಾನ್ವಿಯನ್ನು ಒಂದು ಮದುವೆಯಲ್ಲಿ ನೋಡಿದ್ದೆ. ಮೊದಲ ನೋಟದಲ್ಲೇ ನಾನು ಅವಳನ್ನು ಪ್ರೀತಿಸಲು ಪ್ರಾರಂಭಿಸಿದೆ. ಅವಳು ಎಷ್ಟು ಸುಂದರವಾಗಿದ್ದಳೆಂದರೆ ನಾನು ತಕ್ಷಣ ಅವಳ ಮನೆಗೆ ಸಂಬಂಧದ ಪ್ರಸ್ತಾಪವನ್ನು ಕಳುಹಿಸಿದೆ. ಮತ್ತು ಅಲ್ಲಿಂದ ಒಪ್ಪಿಗೆ ಕೂಡ ಬಂತು, ಏಕೆಂದರೆ ನನ್ನ ಬಳಿ ಒಳ್ಳೆಯ ಕೆಲಸವಿತ್ತು ಮತ್ತು ನನ್ನ ಮನೆಯಲ್ಲಿ ಯಾವುದೇ ವಸ್ತುವಿನ ಕೊರತೆ ಇರಲಿಲ್ಲ. ಆದ್ದರಿಂದ ಹುಡುಗಿಯ ಮನೆಯವರು ತಕ್ಷಣ ಒಪ್ಪಿಕೊಂಡರು. 4-1/2 ತಿಂಗಳ ಕಾಯುವಿಕೆಯ ನಂತರ ಇಂದು ನನ್ನ ಮತ್ತು ಜಾನ್ವಿಯ ಮದುವೆ ನಡೆಯಬೇಕಿತ್ತು. ನಮ್ಮ ಮದುವೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಜಾನ್ವಿ ವಿದಾಯವಾಗಿ ನನ್ನ ಮನೆಗೆ ಬಂದಿದ್ದಳು. 4-1/2 ತಿಂಗಳ ಕಾಲ ನಾನು ಅವಳ ಕನಸು ಕಾಣುತ್ತಿದ್ದೆ. ಈ 4-1/2 ತಿಂಗಳು ನನಗೆ 4-1/2 ವರ್ಷಗಳಿಗೆ ಸಮಾನವಾಗಿತ್ತು. ಅವಳೊಂದಿಗೆ ನನ್ನ ಸಂಬಂಧ ನಿಶ್ಚಯವಾದಾಗಿನಿಂದ ನನ್ನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು. ಅವಳು 22 ವರ್ಷದ ಅತ್ಯಂತ ಸುಂದರವಾದ ಹುಡುಗಿಯಾಗಿದ್ದಳು. ನನ್ನ ವಯಸ್ಸು 28 ವರ್ಷ ಮತ್ತು ನಾನು ಕೂಡ ಸುಂದರ ತರುಣನಾಗಿದ್ದೆ. ಮದುವೆಯಲ್ಲಿ ಜನರು ಜಾನ್ವಿಯನ್ನು ನೋಡಿದರು. ಎಲ್ಲರೂ ಅವಳು ತುಂಬಾ ಸುಂದರವಾದ ಹುಡುಗಿ ಎಂದು ಹೇಳಿದರು. ಇವರಿಬ್ಬರ ಜೋಡಿ ನೋಡುಗರ ಕಣ್ಣಿಗೆ ಚಂದ್ರ ಮತ್ತು ಸೂರ್ಯನ ಜೋಡಿಯಂತೆ ಕಾಣುತ್ತದೆ ಎಂದು ಹೇಳಿದರು. ನಾನು ಜಾನ್ವಿಯ ಬಗ್ಗೆ ಅವಳು ಎಂತಹ ಹುಡುಗಿ ಎಂದು ಹೆಚ್ಚು ವಿಚಾರಿಸಲಿಲ್ಲ. ನಾನು ಕೇವಲ ಅವಳ ಸೌಂದರ್ಯಕ್ಕೆ ಮರುಳಾಗಿದ್ದೆ. ಅವಳನ್ನು ನೋಡಿದಾಗಿನಿಂದ ನಾನು ಬಿತಚಣನಾಗಿದ್ದೆ. ಹೇಗಾದರೂ ಅಂತಿಮವಾಗಿ ನನ್ನ ಮದುವೆ ಜಾನ್ವಿಯೊಂದಿಗೆ ಆಗಿತ್ತು. ಇಂದು ನನ್ನ ಸುಹಾಗರಾತ್ರಿ. ನಾನು ಕೋಣೆಗೆ ಹೋದ ತಕ್ಷಣ ಜಾನ್ವಿ ಮುಸುಕು ಹಾಕಿಕೊಂಡು ಕುಳಿತಿರುವುದನ್ನು ನಾನು ನೋಡಿದೆ. ಈ ದಿನಕ್ಕಾಗಿ ನಾನು ಎಷ್ಟು ದಿನಗಳಿಂದ ಕಾಯುತ್ತಿದ್ದೆ. ನಾನು ನಿಧಾನವಾಗಿ ಅವಳ ಕಡೆಗೆ ಹೆಜ್ಜೆ ಹಾಕಿದೆ ಮತ್ತು ಅವಳ ಹತ್ತಿರ ಬಂದು ಕುಳಿತೆ. ಅವಳ ಕೈಗಳು ನಡುಗುತ್ತಿರುವುದನ್ನು ನಾನು ಗಮನಿಸಿದೆ. ಖಂಡಿತವಾಗಿಯೂ ಅವಳು ತುಂಬಾ ಭಯಭೀತಳಾಗಿದ್ದಳು. ನನ್ನ ಮುಖದಲ್ಲಿ ಯಾಕೋ ನಗು ಬಂತು. ಜಾನ್ವಿಯ ಈ ಭಯ ಮತ್ತು ನಾಚಿಕೆ ನನ್ನನ್ನು ಇನ್ನಷ್ಟು ಬಿತಚಣನನ್ನಾಗಿ ಮಾಡುತ್ತಿತ್ತು. ನಾನು ಅವಳ ಕೈಗಳನ್ನು ಹಿಡಿದುಕೊಂಡೆ. ಆದರೆ ನಾನು ಅವಳ ಕೈಗಳನ್ನು ಹಿಡಿದ ತಕ್ಷಣ ಅವಳು ತನ್ನ ಕೈಗಳನ್ನು ನನ್ನಿಂದ ಬಿಡಿಸಿಕೊಂಡು ಹಿಂದಕ್ಕೆ ಸರಿದಳು. ಅವಳ ಈ ವರ್ತನೆಗೆ ನನಗೆ ನಗು ಬಂತು. ಅವಳು ತುಂಬಾ ನಾಚಿಕೆ ಸ್ವಭಾವದ ಹುಡುಗಿ ಎಂದು ನಾನು ಅರ್ಥಮಾಡಿಕೊಂಡೆ. ನನಗೆ ನಾಚಿಕೆ ಪಡುವ ಹುಡುಗಿಯರು ಇಷ್ಟವಾಗುತ್ತಿದ್ದರು. ಬಹುಶಃ ಅದಕ್ಕಾಗಿಯೇ ನನಗೆ ಜಾನ್ವಿ ಕೂಡ ಇಷ್ಟವಾಗಿದ್ದಳು. ನಿನಗೆ ಭಯಪಡುವ ಅಗತ್ಯವಿಲ್ಲ ಎಂದು ನಾನು ಅವಳ ಬಳಿ ಹೇಳಿದೆ. ನಾನು ನಿನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ನೀನು ನನ್ನ ಮೊದಲ ಮತ್ತು ಕೊನೆಯ ಪ್ರೀತಿ. ನಾನು ಅವಳ ಮುಸುಕನ್ನು ಎತ್ತಿದೆ. ಅವಳು ತುಂಬಾ ಸುಂದರವಾಗಿ ಮತ್ತು ಆಕರ್ಷಕವಾಗಿ ಕಾಣುತ್ತಿದ್ದಳು. ಆಕಾಶದಿಂದ ಯಾರೋ ದೇವತೆ ಇಳಿದು ನನ್ನ ಕೋಣೆಗೆ ಬಂದಂತೆ ಭಾಸವಾಯಿತು. ನಾನು ನನ್ನನ್ನು ಅದೃಷ್ಟವಂತ ಎಂದು ಭಾವಿಸುತ್ತಿದ್ದೆ. ನಾನು ಅವಳನ್ನು ಮನಃಪೂರ್ವಕವಾಗಿ ಹೊಗಳಿದೆ. ಆದರೆ ಅವಳ ಮುಖದಲ್ಲಿ ಕಿಂಚಿತ್ತೂ ನಗು ಬರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಚಿಂತೆಗೀಡಾದೆ. ಏಕೆಂದರೆ ಯಾವುದೇ ಹುಡುಗಿ ತನ್ನ ಗಂಡನ ಬಾಯಿಂದ ಹೊಗಳಿಕೆಯನ್ನು ಕೇಳಿದರೆ ಅವಳು ತುಂಬಾ ಸಂತೋಷಪಡುತ್ತಾಳೆ. ಯಾವುದೇ ಹೆಂಡತಿ ತನ್ನ ಗಂಡನ ಬಾಯಿಂದ ಹೊಗಳಿಕೆಯನ್ನು ಕೇಳಲು ಬಯಸುತ್ತಾಳೆ ಮತ್ತು ನಾನು ಅವಳನ್ನು ಮನಃಪೂರ್ವಕವಾಗಿ ಹೊಗಳುತ್ತಿದ್ದೆ. ಜಾನ್ವಿ ತುಂಬಾ ನಾಚಿಕೆ ಸ್ವಭಾವದ ಹುಡುಗಿ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ನನ್ನ ಹೊಗಳಿಕೆಗೆ ಅವಳು ನಗಬಹುದಿತ್ತು. ಆದರೆ ಅವಳು ಸಂಪೂರ್ಣವಾಗಿ ನಗುತ್ತಿರಲಿಲ್ಲ. ಕೇವಲ ಮೌನವಾಗಿ ತನ್ನ ಕಣ್ಣುಗಳನ್ನು ತಗ್ಗಿಸಿ ಕುಳಿತಿದ್ದಳು. ಸರಿ, ನಾನು ನನ್ನ ಕೈಗಳಿಂದ ಅವಳ ಮುಖವನ್ನು ಸ್ವಲ್ಪ ಮೇಲಕ್ಕೆ ಎತ್ತಿದೆ. ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಅವಳು ಈ ರೀತಿ ಕಣ್ಣು ಮುಚ್ಚುವುದನ್ನು ನನ್ನಿಂದ ಸಹಿಸಲಾಗಲಿಲ್ಲ. ನಾನು ನಿಧಾನವಾಗಿ ಅವಳ ಹತ್ತಿರ ಹೋದೆ. ನಾನು ಅವಳ ಹತ್ತಿರ ಹೋಗಲು ಪ್ರಯತ್ನಿಸಿದ ತಕ್ಷಣ ಅವಳು ಥಟ್ಟನೆ ಹಿಂದಕ್ಕೆ ಸರಿದಳು ಮತ್ತು ತಕ್ಷಣ ಅವಳು ತನ್ನ ಹೊಟ್ಟೆಯನ್ನು ಹಿಡಿದುಕೊಂಡಳು. ಮತ್ತು ನನ್ನ ಹೊಟ್ಟೆಯಲ್ಲಿ ತುಂಬಾ ನೋವಾಗುತ್ತಿದೆ, ಅದು ನನ್ನ ಸಹನೆಗೆ ಮೀರಿದೆ ಎಂದು ಹೇಳಲು ಪ್ರಾರಂಭಿಸಿದಳು. ಅವಳ ಮಾತು ಕೇಳಿ ನಾನು ಕಂಗಾಲಾದೆ. ಸ್ವಲ್ಪ ಸಮಯದ ಮೊದಲು ನಾನು ತುಂಬಾ ಸಂತೋಷವಾಗಿದ್ದೆ. ಈಗ ಅವಳ ಇಂತಹ ವರ್ತನೆಗಳಿಂದ ನನಗೆ ಅನುಮಾನ ಬರತೊಡಗಿತು. ಅವಳಿಗೆ ಯಾವುದೇ ನೋವಿಲ್ಲ ಎಂದು ನನಗೆ ಅನಿಸುತ್ತಿತ್ತು. ನಾನು ಅವಳ ಹತ್ತಿರ ಹೋಗದಂತೆ ತಡೆಯಲು ಅವಳು ನೆಪ ಹೇಳುತ್ತಿದ್ದಾಳೆ. ಸರಿ, ನಾನು ನಿನಗೆ ಔಷಧಿ ಕೊಡುತ್ತೇನೆ ಎಂದು ನಾನು ಅವಳಿಗೆ ಹೇಳಿದೆ. ನಾನು ಕೋಣೆಯಿಂದ ಹೊರಬಂದೆ. ಮನೆಯವರಿಗೆ ಏನು ಹೇಳಲಿ ಎಂದು ಯೋಚಿಸುತ್ತಿದ್ದೆ. ಈ ವಿಷಯಗಳನ್ನು ಯೋಚಿಸುತ್ತಿರುವಾಗ ನನಗೇಕೋ ತುಂಬಾ ವಿಚಿತ್ರ ಎನಿಸುತ್ತಿತ್ತು. ಮನೆಯವರೆಲ್ಲ ಮಲಗಿದ್ದರು. ಹಾಲಿನಲ್ಲಿ ಸಂಪೂರ್ಣ ಮೌನವಿತ್ತು. ನಾನು ಹಾಲಿನಲ್ಲಿ ಔಷಧಿಗಾಗಿ ಹುಡುಕಾಟ ನಡೆಸಿದೆ. ಅದು ನನಗೆ ಸಿಕ್ಕಿತು. ಔಷಧಿಯನ್ನು ತೆಗೆದುಕೊಂಡು ಹಿಂತಿರುಗುವಾಗ ನನ್ನ ಕಸಿನ್ ದಾಯಾದಿ ನನ್ನನ್ನು ಅಲ್ಲಿ ನೋಡಿದನು. ಅವನು ನನ್ನ ಭುಜದ ಮೇಲೆ ಕೈ ಇಟ್ಟು ಏನಾಯ್ತು ಎಂದು ಕೇಳಿದನು.
ಅವನು ತನ್ನ ಮುಖದ ಮೇಲೆ ನಗುವನ್ನು ಇಟ್ಟುಕೊಂಡು ಎಲ್ಲವೂ ಸರಿಯಾಗಿದೆಯಲ್ಲವೇ ಎಂದು ಕೇಳಿದನು. ಹೌದು, ಎಲ್ಲವೂ ಸರಿಯಾಗಿದೆ ಎಂದು ನಾನು ಹೇಳಿದೆ. ನನ್ನ ಹೆಂಡತಿಯ ಆರೋಗ್ಯ ಸ್ವಲ್ಪ ಸರಿಯಿಲ್ಲ. ಇದೇ ಕಾರಣಕ್ಕೆ ನಾನು ಅವಳಿಗಾಗಿ ಔಷಧಿ ತೆಗೆದುಕೊಳ್ಳಲು ಬಂದಿದ್ದೆ. ಅದಕ್ಕೆ ನನ್ನ ಕಸಿನ್ ಹುಡುಗಿಯರು ಮದುವೆಯ ಮೊದಲ ರಾತ್ರಿ ಇಂತಹ ನೆಪಗಳನ್ನು ಹೇಳುತ್ತಾರೆ ಎಂದು ಹೇಳಿದನು. ವಿಶೇಷವಾಗಿ ತಮಗೆ ಇಷ್ಟವಿಲ್ಲದ ಪತಿಯನ್ನು ಪಡೆದ ಹುಡುಗಿಯರು. ಹುಡುಗಿಯರಿಗೆ ತಮ್ಮ ಇಷ್ಟದ ಮದುವೆ ಆಗದಿದ್ದರೆ ಅಂತಹ ಹುಡುಗಿಯರು ಸಾಮಾನ್ಯವಾಗಿ ತಮ್ಮ ಪತಿಯ ಹತ್ತಿರ ಬರುವುದರಿಂದ ತಪ್ಪಿಸಿಕೊಳ್ಳಲು ಅನಾರೋಗ್ಯದ ನೆಪ ಹೇಳುತ್ತಾರೆ. ಖಂಡಿತವಾಗಿಯೂ ನಿನ್ನ ಹೆಂಡತಿ ಕೂಡ ಇದೇ ಕಾರಣಕ್ಕಾಗಿ ಅನಾರೋಗ್ಯದ ನಾಟಕ ಆಡುತ್ತಿದ್ದಾಳೆ. ಬಹುಶಃ ಅವಳಿಗೆ ನಿನ್ನಲ್ಲಿ ಆಸಕ್ತಿ ಇಲ್ಲದಿರಬಹುದು. ನೀನೇ ಯೋಚಿಸು. ಅವಳು ಮದುವೆಯಿಂದ ಸಂತೋಷವಾಗಿದ್ದರೆ ನೀನು ಈ ಸಮಯದಲ್ಲಿ ಕೋಣೆಯಿಂದ ಹೊರಗೆ ಬರಬೇಕಾಗಿರಲಿಲ್ಲ. ನನ್ನ ಕಸಿನ್ ಮಾತುಗಳು ನನ್ನೊಳಗೆ ಬೆಂಕಿ ಹಚ್ಚಿದಂತಾಯಿತು. ನನಗೆ ತುಂಬಾ ಕೋಪ ಬಂದಿತು. ಆದರೆ ನಾನು ಮದುವೆ ಮನೆಯ ವಾತಾವರಣವನ್ನು ಹಾಳುಮಾಡಲು ಬಯಸಲಿಲ್ಲ. ಸ್ವಲ್ಪ ಸಮಯದ ಮೊದಲು ನಾನು ನನ್ನ ಹೆಂಡತಿಗೆ ನಿಜವಾಗಿಯೂ ಹೊಟ್ಟೆನೋವು ಇರಬಹುದು ಎಂದು ಯೋಚಿಸುತ್ತಿದ್ದೆ. ಆದರೆ ಈಗ ನನ್ನ ಕಸಿನ್ ಮಾತುಗಳನ್ನು ಕೇಳಿ ಬಹುಶಃ ಅವನು ನಿಜ ಹೇಳುತ್ತಿದ್ದಾನೆ ಎಂದು ನನಗೆ ಅನ್ನಿಸಿತು. ಜಾನ್ವಿ ನಿಜವಾಗಿಯೂ ಮದುವೆಯಿಂದ ಸಂತೋಷವಾಗಿಲ್ಲವೇ? ಅವಳು ಸಂತೋಷವಾಗಿಲ್ಲದಿದ್ದರೆ ಮದುವೆಗೆ ಏಕೆ ಒಪ್ಪಿಗೆ ನೀಡಿದಳು? ಆಗ ನನಗೆ ಅರಿವಾಯಿತು. ಬಹುಶಃ ನನ್ನ ಸಹೋದರ ನನ್ನೊಂದಿಗೆ ತಮಾಷೆ ಮಾಡುತ್ತಿರಬಹುದು. ಅವನು ನನ್ನನ್ನು ಕಾಡಿಸುತ್ತಿರಬಹುದು. ನಾನು ನನ್ನ ತಲೆಯನ್ನು ಕೊಡವಿಕೊಂಡೆ. ನಂತರ ನನ್ನ ಮದುವೆ ಬೇಗ ಆಗಿದ್ದರಿಂದ ಅವನಿಗೆ ಅಸೂಯೆ ಆಗಿರಬಹುದು ಎಂದು ನೆನಪಾಯಿತು. ಅಥವಾ ನಾವಿಬ್ಬರು ಗಂಡ ಹೆಂಡತಿಯ ನಡುವೆ ಜಗಳವಾಗಲಿ ಎಂದು ಬಯಸುತ್ತಿರಬಹುದು. ಅದಕ್ಕಾಗಿಯೇ ಅವನು ನನ್ನ ತಲೆಯಲ್ಲಿ ಕೆಟ್ಟ ವಿಷಯಗಳನ್ನು ತುಂಬುತ್ತಿದ್ದಾನೆ. ನನ್ನ ಬಳಿ ಈ ರೀತಿಯ ವಿಚಿತ್ರವಾಗಿ ಮಾತನಾಡುತ್ತಿದ್ದ ನನ್ನ ಅತ್ತೆಯ ಮಗನಿಗೆ ಸ್ವತಃ ಮದುವೆಯಾಗುವ ಆಸೆ ಇತ್ತು ಮತ್ತು ಅವನಿಗೆ ಯಾವುದೇ ಹುಡುಗಿ ಸಿಗುತ್ತಿರಲಿಲ್ಲ ಎಂಬುದು ನನಗೆ ನೆನಪಾಯಿತು. ಅವನು ಬೇಕು ಅಂತಲೇ ಹೀಗೆ ಮಾಡಿರಬಹುದು ಎಂದು ನನಗೆ ಅರ್ಥವಾಯಿತು. ಸರಿ, ನಾನು ನನ್ನ ಕೋಣೆಯ ಬಾಗಿಲು ತೆರೆದ ತಕ್ಷಣ ಎದುರಿಗೆ ಜಾನ್ವಿ ತನ್ನ ಹೊಟ್ಟೆಯನ್ನು ಜೋರಾಗಿ ಹಿಡಿದುಕೊಂಡು ಕುಳಿತಿರುವುದನ್ನು ಮತ್ತು ಅವಳ ಕಣ್ಣುಗಳಿಂದ ಟಪ್ ಟಪ್ ಎಂದು ಕಣ್ಣೀರು ಸುರಿಯುತ್ತಿರುವುದನ್ನು ನೋಡಿದೆ. ನಾನು ತಕ್ಷಣ ಅವಳ ಹತ್ತಿರ ಹೋದೆ. ಅವಳಿಗೆ ಔಷಧಿ ಕೊಟ್ಟು ನೀರು ಕುಡಿಸಿದೆ. ಸ್ವಲ್ಪ ವಿಶ್ರಮಿಸು, ನಿನಗೆ ಚೆನ್ನಾಗಿ ಅನಿಸುತ್ತದೆ ಎಂದು ನಾನು ಅವಳಿಗೆ ಹೇಳಿದೆ. ಅವಳು ನನ್ನ ಹೆಂಡತಿಯಾಗಿದ್ದಳು. ಅವಳು ಹೀಗೆ ನೋವಿನಿಂದ ನರಳುವುದನ್ನು ನೋಡಿ ನನಗೂ ಚೆನ್ನಾಗಿ ಅನ್ನಿಸಲಿಲ್ಲ. ಅವಳನ್ನು ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿಯಾಗಿತ್ತು. ಅರ್ಧ ಗಂಟೆ ನಾನು ಅವಳ ಹೊಟ್ಟೆ ನೋವು ಕಡಿಮೆಯಾಗಲು ಕಾದೆ. ಈ ಸಮಯದಲ್ಲಿ ನಾನು ಅವಳೊಂದಿಗೆ ಮಾತನಾಡಲು ಬಯಸಿದ್ದೆ. ಆದರೆ ಅವಳು ಮಾತನಾಡುವ ಮನಸ್ಥಿತಿಯಲ್ಲಿರಲಿಲ್ಲ. ಅವಳಿಗೆ ತುಂಬಾ ನೋವಾಗುತ್ತಿದೆ ಎಂದು ಅನಿಸುತ್ತಿತ್ತು. ಸರಿ, ನಿರಾಶೆಗೊಂಡು ನಾನು ಮೊಬೈಲ್ನಲ್ಲಿ ಆಟ ಆಡಲು ಪ್ರಾರಂಭಿಸಿದೆ. ಬಹಳ ಹೊತ್ತಿನವರೆಗೆ ನಾನು ಮೊಬೈಲ್ನಲ್ಲಿ ಆಟ ಆಡುತ್ತಿದ್ದೆ. ನಂತರ ಮೊಬೈಲ್ನಿಂದ ತಲೆ ಎತ್ತಿ ನೋಡಿದಾಗ ಜಾನ್ವಿ ನಿದ್ದೆ ಮಾಡಿದ್ದಳು. ನನಗೆ ತುಂಬಾ ನಿರಾಶೆಯಾಗಿತ್ತು. ಈ ರಾತ್ರಿಗಾಗಿ ನಾನು ನನ್ನ ಪ್ರೀತಿ ನನಗೆ ಸಿಗುತ್ತದೆ ಎಂದು ಅನೇಕ ಕನಸುಗಳನ್ನು ಕಂಡಿದ್ದೆ. ನಾನು ಜಾನ್ವಿಯೊಂದಿಗೆ ನನ್ನ ಜೀವನದ ಹೊಸ ಆರಂಭವನ್ನು ಮಾಡುತ್ತೇನೆ. ಅವಳೊಂದಿಗೆ ಸಾಕಷ್ಟು ಮಾತನಾಡುತ್ತೇನೆ ಎಂದು ಅಂದುಕೊಂಡಿದ್ದೆ. ಆದರೆ ನಾನು ಮನಃಪೂರ್ವಕವಾಗಿ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಸಾಧ್ಯವಾಗಲಿಲ್ಲ ಅಥವಾ ಅವಳ ಹತ್ತಿರ ಹೋಗಲು ಸಾಧ್ಯವಾಗಲಿಲ್ಲ. ನನಗೆ ನಿದ್ದೆ ಬರುತ್ತಿರಲಿಲ್ಲ. ನನ್ನ ದೃಷ್ಟಿ ಜಾನ್ವಿಯ ಕಡೆಗೆ ಹೋಗುತ್ತಿತ್ತು. ಅವಳು ಮಲಗಿರುವಾಗ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ನನ್ನಿಂದ ಇರಲಾಗಲಿಲ್ಲ. ನನ್ನ ಭಾವನೆಗಳು ಹೊರಬರುತ್ತಿದ್ದವು. ನಾನು ಜಾನ್ವಿಯ ತೋಳನ್ನು ಹಿಡಿದು ಅಲ್ಲಾಡಿಸಿ, ಜಾನ್ವಿ, ಈಗ ನಿನ್ನ ನೋವು ಹೇಗಿದೆ ಎಂದು ಕೇಳಿದೆ. ನಾನು ನೆಪದಲ್ಲಿ ಅವಳನ್ನು ಎಬ್ಬಿಸಲು ಬಯಸಿದ್ದೆ. ನಾನು ಕರೆದಾಗ ಅವಳು ಅರ್ಧ ನಿದ್ದೆಯಲ್ಲಿದ್ದಳು. ಅವಳು ನನಗೆ ತುಂಬಾ ನೋವಾಗುತ್ತಿದೆ, ನಾನು ಮಲಗಬೇಕು ಎಂದು ಹೇಳಿದಳು. ನಿರಾಶಗೊಂಡು ನಾನು ಕೂಡ ಮಲಗಿದೆ. ಬೇರೆ ಏನು ಮಾಡಲಿ? ಬೆಳಿಗ್ಗೆ ನಾನು ಎದ್ದಾಗ ಅವಳು ಸಹಜವಾಗಿದ್ದಳು. ಮದುವೆಯ ಮೊದಲ ರಾತ್ರಿ ಈ ರೀತಿ ಕಳೆದಿದ್ದಕ್ಕೆ ನನಗೆ ತುಂಬಾ ಬೇಸರವಿತ್ತು. ಆದರೆ ನಾನು ನನಗೆ ಸಮಾಧಾನ ಮಾಡಿಕೊಂಡೆ. ಪಾಪ, ಅವಳ ಆರೋಗ್ಯ ಸರಿಯಿರಲಿಲ್ಲ, ಪರವಾಗಿಲ್ಲ ಎಂದುಕೊಂಡೆ. ಬೆಳಿಗ್ಗೆ ಅವಳು ನನಗೆ ಚೆನ್ನಾಗಿ ಕಂಡಳು. ಹಾಗಾಗಿ ನಾನು ಅವಳ ಬಳಿ ನನ್ನ ಪ್ರೀತಿಯನ್ನು ಮುಕ್ತವಾಗಿ ವ್ಯಕ್ತಪಡಿಸಿದೆ. ನಾನು ಮೊದಲ ನೋಟದಲ್ಲೇ ಅವಳ ಹುಚ್ಚನಾಗಿದ್ದೆ ಮತ್ತು ಅದೇ ಕ್ಷಣದಲ್ಲಿ ಅವಳನ್ನು ಮದುವೆಯಾಗಲು ನಿರ್ಧರಿಸಿದೆ ಎಂದು ಹೇಳಿದೆ. ನನ್ನ ಮಾತುಗಳನ್ನು ಕೇಳಿ ಅವಳು ಸಂತೋಷಪಟ್ಟಳು. ಅವಳು ತನ್ನ ಕಣ್ಣುಗಳನ್ನು ತಗ್ಗಿಸಿ ಮುಗುಳ್ನಗುತ್ತಿದ್ದಳು. ನಾಚಿಕೆ ಪಡುತ್ತಿದ್ದಳು. ಅವಳ ಈ ವರ್ತನೆಯನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು ಮತ್ತು ರಾತ್ರಿ ನಿಜವಾಗಿಯೂ ಅವಳ ಆರೋಗ್ಯ ಸರಿಯಿರಲಿಲ್ಲ ಎಂದು ನನಗೆ ಅರ್ಥವಾಯಿತು. ಆದರೆ ನಾನು ಅವಳ ಹತ್ತಿರವಾಗಲು ಪ್ರಯತ್ನಿಸಿದ ತಕ್ಷಣ ಅವಳು ಮತ್ತೆ ತನ್ನ ಹೊಟ್ಟೆಯನ್ನು ಹಿಡಿದುಕೊಂಡಳು. ನನಗೆ ನೋವು ಪ್ರಾರಂಭವಾಗಿದೆ ಎಂದು ಹೇಳಿದಳು.
ಅವಳ ಈ ಮಾತನ್ನು ಕೇಳಿ ನನಗೆ ವಿಚಿತ್ರ ಅನ್ನಿಸಿತು. ಸ್ವಲ್ಪ ಸಮಯದ ಮೊದಲು ಅವಳು ಸಂಪೂರ್ಣವಾಗಿ ಚೆನ್ನಾಗಿದ್ದಳು. ಅವಳಿಗೆ ಇದ್ದಕ್ಕಿದ್ದಂತೆ ನೋವು ಹೇಗೆ ಪ್ರಾರಂಭವಾಯಿತು? ನಾನು ಅವಳನ್ನು ವೈದ್ಯರ ಬಳಿಗೂ ಕರೆದುಕೊಂಡು ಹೋಗುವಂತಿರಲಿಲ್ಲ. ಜನರು ಏನೂ ಅಂದುಕೊಳ್ಳುತ್ತಾರೆ? ನಮ್ಮಲ್ಲಿ ಈ ರೀತಿಯ ವಿಷಯಗಳನ್ನು ತುಂಬಾ ಕೆಟ್ಟ ಅಪಶಕುನ ಎಂದು ಪರಿಗಣಿಸಲಾಗುತ್ತಿತ್ತು. ಮದುವೆಯ ಮೊದಲ ಬೆಳಿಗ್ಗೆಯೇ ಪತ್ನಿಯನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗುವುದನ್ನು ಜನ ತಪ್ಪಾಗಿ ಅರ್ಥೈಸುತ್ತಿದ್ದರು. ಅವಳಿಗೆ ತೊಂದರೆಯಿದೆ ಎಂದು ನನಗೆ ತಿಳಿದಿತ್ತು. ಆದರೆ ನಾನು ಅವಳನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋದರೆ ಜನ ಮಾತನಾಡಲು ಪ್ರಾರಂಭಿಸುತ್ತಾರೆ. ನಮ್ಮ ಸಂಬಂಧಿಕರ ವಾತಾವರಣ ಹೇಗಿತ್ತೆಂದರೆ ಜನರು ಒಬ್ಬರನ್ನೊಬ್ಬರು ನೋಡಿ ಅಸೂಯೆಪಡುತ್ತಿದ್ದರು. ನಾನು ಮದುವೆಗೆ ಸಾಕಷ್ಟು ಹಣ ಖರ್ಚು ಮಾಡಿದ್ದೆ ಮತ್ತು ಬಹಳ ವಿಜೃಂಭಣೆಯಿಂದ ಮದುವೆ ಮಾಡಿದ್ದೆ. ನಾವು ಅಷ್ಟೊಂದು ಶ್ರೀಮಂತರಲ್ಲದಿದ್ದರೂ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೆಚ್ಚು ಖರ್ಚು ಮಾಡಿದ್ದೆವು. ಸಂಬಂಧಿಕರ ಉಳಿದವರು ಇಷ್ಟು ಖರ್ಚು ಮಾಡುತ್ತಿರಲಿಲ್ಲ. ಮದುವೆಯಲ್ಲಿ ಮೊದಲೇ ಇಷ್ಟು ಖರ್ಚು ನೋಡಿ ಸಂಬಂಧಿಕರೆಲ್ಲರ ಮುಖ ಊದಿಕೊಂಡಿತ್ತು. ಮದುವೆಯಲ್ಲಿ ಇಷ್ಟು ಹಣ ಖರ್ಚು ಮಾಡುವ ಅಗತ್ಯವೇನಿತ್ತು ಎಂದು ತಮ್ಮತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು. ಸರಿ, ನಾನು ಜಾನ್ವಿಗೆ ವಿಶ್ರಾಂತಿ ತೆಗೆದುಕೋ ಎಂದು ಹೇಳಿದೆ. ಅವಳು ಹಾಸಿಗೆಯಲ್ಲಿ ಹೋಗಿ ಮಲಗಿದಳು. ನಾನು ಕೋಣೆಯ ಲೈಟ್ ಆಫ್ ಮಾಡಿ ಹೊರಗೆ ಬಂದೆ. ಮನೆಯವರೆಲ್ಲರೂ ಮತ್ತು ಇತರ ಸಂಬಂಧಿಕರು ಎದ್ದಿದ್ದರು. ಅವರು ನನ್ನ ಬಾಡಿದ ಮುಖ ನೋಡಿ ಬಹಳಷ್ಟು ಅಂದಾಜು ಮಾಡಿಕೊಂಡಿದ್ದರು. ಅವರು ನನ್ನ ಬಳಿ ಏನನ್ನೂ ಹೇಳಲಿಲ್ಲ. ಆದರೆ ಅವರ ಕಣ್ಣುಗಳು ನನ್ನೊಂದಿಗೆ ಬಹಳಷ್ಟು ಹೇಳುತ್ತಿದ್ದವು. ನಾನು ನನ್ನ ದುಃಖ ಮತ್ತು ನಿರಾಶೆಯನ್ನು ಹೋಗಲಾಡಿಸಲು ತುಂಬಾ ಪ್ರಯತ್ನಿಸುತ್ತಿದ್ದೆ. ಮೇಲ್ನೋಟಕ್ಕೆ ನಾನು ಸಂತೋಷವಾಗಿದ್ದೇನೆ ಎಂದು ತೋರಿಸಿಕೊಳ್ಳುತ್ತಿದ್ದೆ. ಆದರೆ ನನ್ನ ಮನಸ್ಸಿನ ಸ್ಥಿತಿ ಬಹುಶಃ ನನ್ನ ಕಣ್ಣುಗಳಿಂದ ಜನರಿಗೆ ತಿಳಿಯುತ್ತಿತ್ತು. ಸರಿ, ಸ್ವಲ್ಪ ಸಮಯದ ನಂತರ ನಾನು ಮತ್ತೆ ನನ್ನ ಕೋಣೆಗೆ ಬಂದಾಗ ಜಾನ್ವಿ ಹಾಸಿಗೆಯ ಮೇಲೆ ಇರಲಿಲ್ಲ. ವಾಶ್ರೂಂನಿಂದ ನೀರು ಬೀಳುವ ಶಬ್ದ ಬರುತ್ತಿತ್ತು. ಬಹುಶಃ ಅವಳು ಸ್ನಾನ ಮಾಡುತ್ತಿದ್ದಳು. ಆದರೆ ನನ್ನ ಕಣ್ಣು ಹಾಸಿಗೆಯ ಚಾದರದ ಮೇಲೆ ಬಿದ್ದಾಗ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಇಂತಹ ದೃಶ್ಯವನ್ನು ನಾನು ಊಹಿಸಿಕೊಳ್ಳಲೂ ಸಾಧ್ಯವಿರಲಿಲ್ಲ. ಬಿಳಿ ಬಣ್ಣದ ಚಾದರದ ಮೇಲೆ ಕೆಂಪು ಬಣ್ಣದ ಕಲೆಗಳು ಇದ್ದವು. ಇದು ನನಗೆ ಬೇರೆಯದೇ ಕಥೆಯನ್ನು ಹೇಳುತ್ತಿತ್ತು. ಇದೆಲ್ಲ ಏನಾಗುತ್ತಿತ್ತು? ನನಗೆ ತಿಳಿದಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಜಾನ್ವಿ ಸ್ನಾನ ಮುಗಿಸಿ ಹೊರಬಂದಾಗ ನನಗಂತೂ ಕೋಪದಿಂದ ಕೆಟ್ಟ ಸ್ಥಿತಿ ಉಂಟಾಗಿತ್ತು. ನಾನು ಅವಳ ಬಳಿ ಈ ಕಲೆಗಳ ಬಗ್ಗೆ ಪ್ರಶ್ನಿಸಿದಾಗ ಅವಳು ಗಾಬರಿಯಾದಳು. ಅವಳು ಸ್ವತಃ ಈ ಕಲೆಗಳನ್ನು ಗಮನಿಸದೆ ಸ್ನಾನಕ್ಕೆ ಹೋಗಿದ್ದಳು ಎಂದು ಅನಿಸುತ್ತಿತ್ತು. ಅವಳು ದಿಗ್ಭ್ರಮೆಗೊಂಡು ಚಾದರವನ್ನು ನೋಡತೊಡಗಿದಳು ಮತ್ತು ನನ್ನ ಕೋಪ ಮಿತಿಮೀರಿತ್ತು. ನಾನು ಅವಳನ್ನು ಸಾಕಷ್ಟು ಪ್ರಶ್ನಿಸಿದೆ, ಆದರೆ ಅವಳು ಉತ್ತರಿಸಲಿಲ್ಲ. ಆದ್ದರಿಂದ ನನಗೆ ಈಗಲೇ ಉತ್ತರ ಬೇಕು ಎಂದು ನಾನು ಹೇಳಿದೆ. ಇದೆಲ್ಲ ಏನು? ಇಲ್ಲದಿದ್ದರೆ ನಾನು ಈ ಕೂಡಲೇ ನಿನಗೆ ವಿಚ್ಛೇದನ ನೀಡುತ್ತೇನೆ. ನನ್ನ ಈ ಬೆದರಿಕೆಯನ್ನು ಕೇಳಿ ಅವಳು ಇನ್ನಷ್ಟು ಕಂಗಾಲಾದಳು. ನನ್ನ ಹತ್ತಿರ ಬಂದು ನನ್ನ ತುಟಿಗಳ ಮೇಲೆ ತನ್ನ ಕೈಯನ್ನಿಟ್ಟಳು. ಅವಳಿಗೆ ವಿಚ್ಛೇದನ ನೀಡಬೇಡಿ ಎಂದು ನನ್ನಲ್ಲಿ ಬೇಡಿಕೊಳ್ಳತೊಡಗಿದಳು. ಹಾಗಾದರೆ ಈ ಕಲೆಗಳಿಗೆ ಕಾರಣವೇನು ಎಂದು ನನಗೆ ಹೇಳು ಎಂದು ನಾನು ಹೇಳಿದೆ. ನೀವು ನನಗೆ ಕೇವಲ ಕೆಲವು ದಿನಗಳ ಸಮಯ ಕೊಡಿ ಎಂದು ಅವಳು ನನ್ನ ಬಳಿ ಹೇಳಿದಳು. ನಾನು ನಿಮಗೆ ಎಲ್ಲವನ್ನೂ ಹೇಳುತ್ತೇನೆ. ಆದರೆ 3 ತಿಂಗಳ ಮೊದಲು ನಾನು ಈ ರಹಸ್ಯವನ್ನು ನಿಮ್ಮ ಮುಂದೆ ತೆರೆಯಲು ಸಾಧ್ಯವಿಲ್ಲ. ಇಲ್ಲದಿದ್ದರೆ ಬಹಳಷ್ಟು ಕೆಟ್ಟದಾಗುತ್ತದೆ. ಅವಳ ಮಾತು ಕೇಳಿ ನನಗೆ ಅವಳ ಮೇಲೆ ನಂಬಿಕೆ ಬರಲಿಲ್ಲ. ಅವಳು ಸುಮ್ಮನೆ ನೆಪ ಹೇಳುತ್ತಿದ್ದಾಳೆ ಎಂದು ನನಗೆ ಅನ್ನಿಸಿತು. ನಾನು ಅವಳಿಗೆ ಹೇಳಿದೆ, ನನಗೆ ಈಗಲೇ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು. ರಾತ್ರಿ ಕೂಡ ನೀನು ನನ್ನನ್ನು ಹತ್ತಿರ ಬರಲು ಬಿಡಲಿಲ್ಲ. ಬೆಳಿಗ್ಗೆ ಕೂಡ ನನ್ನೊಂದಿಗೆ ನಿನ್ನ ವರ್ತನೆ ಸರಿಯಿರಲಿಲ್ಲ. ಮತ್ತು ಈಗ ಈ ಕಲೆಗಳು. ನಾನು ನಿನ್ನನ್ನು ಪ್ರೀತಿಸಿ ಮದುವೆಯಾಗಿದ್ದೆ ಮತ್ತು ಪ್ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಕುರುಡನಾಗಿದ್ದೆ ಎಂದರೆ ನಿನ್ನ ಬಗ್ಗೆ ಯಾವುದೇ ರೀತಿಯ ತನಿಖೆಯನ್ನು ಕೂಡ ನಾನು ಮಾಡಿಸಲಿಲ್ಲ. ಆದರೆ ಈಗ ಯಾಕೋ ನಿನ್ನ ನಡತೆ ನನಗೆ ಸರಿಯಾಗಿ ಕಾಣುತ್ತಿಲ್ಲ. ನಾನು ನಿನ್ನನ್ನು ಮದುವೆಯಾಗಿ ತಪ್ಪು ಮಾಡಿದೆ ಎಂದು ನನಗೆ ಅನ್ನಿಸುತ್ತಿದೆ. ಅಂತಹ ಎಂಥ ರಹಸ್ಯ ನಿನ್ನ ಬಳಿ ಇದೆ? ಅದನ್ನು 3 ತಿಂಗಳ ಮೊದಲು ನನಗೆ ಹೇಳಲು ಸಾಧ್ಯವಿಲ್ಲ? ನಾನು ಕೋಪದಿಂದ ಮಾತನಾಡುತ್ತಿದ್ದೆ. ಆದರೆ ನನ್ನ ಧ್ವನಿಕೋಣೆಯ ಹೊರಗೆ ಹೋಗದಂತೆ ಮೆಲುಧ್ವನಿಯಲ್ಲಿ ಮಾತನಾಡುತ್ತಿದ್ದೆ. ಧ್ವನಿಕೋಣೆಯ ಹೊರಗೆ ಹೋದರೆ ಅದರಿಂದ ನನ್ನದೇ ಮಾನಹಾನಿಯಾಗುತ್ತದೆ. ಇದೆಲ್ಲ ಕೇಳಿ ಜನರು ನನ್ನ ಮದುವೆಯ ಆರಂಭವೇ ಹಾಳಾಗಿದೆ ಎಂದು ಖುಷಿಪಡುತ್ತಾರೆ. ನನ್ನ ಪರಿಸ್ಥಿತಿ ಹೇಗೇ ಇರಲಿ, ನನ್ನ ಪರಿಸ್ಥಿತಿಯ ಬಗ್ಗೆ ಜನರಿಗೆ ಹೇಳಿ ಅವರನ್ನು ಸಂತೋಷಪಡಿಸಲು ನಾನು ಬಯಸುತ್ತಿರಲಿಲ್ಲ. ನಾನು ಸತ್ತರೂ ನನ್ನ ರಹಸ್ಯವನ್ನು ಇತರರಿಗೆ ಹೇಳದವರಲ್ಲಿ ಒಬ್ಬನಾಗಿದ್ದೆ. ನನ್ನ ಕೋಪವನ್ನು ನೋಡಿ ಜಾನ್ವಿ ತುಂಬಾ ಕಂಗಾಲಾದಳು. ನೋಡುತ್ತಿದ್ದಂತೆ ಅವಳು ಅಳತೊಡಗಿದಳು. ಭಯದಿಂದ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವಳನ್ನು ಅಳುವುದನ್ನು ನೋಡಿ ನನ್ನ ಹೃದಯಕ್ಕೆ ಆಘಾತವಾಯಿತು. ಏನೇ ಆದರೂ ಅವಳು ನನ್ನ ಪ್ರೀತಿಯಾಗಿದ್ದಳು.
ಅವಳನ್ನು ಅಳುತ್ತಿರುವುದನ್ನು ನೋಡಿ ನಾನು ಹೇಗೆ ಶಾಂತಿಯಿಂದ ಇರಲು ಸಾಧ್ಯ? ನಾನು ಅವಳಿಗೆ ಅಳುವುದನ್ನು ನಿಲ್ಲಿಸಲು ಹೇಳಿದೆ. ಅವಳನ್ನು ಹಾಸಿಗೆಯ ಮೇಲೆ ಕುಳಿಸಿದೆ. ಕೋಣೆಯ ಬಾಗಿಲು ಮುಚ್ಚಿರಲಿಲ್ಲ. ಈ ವಿಷಯ ನಮ್ಮಿಬ್ಬರಿಗೂ ತಿಳಿದಿರಲಿಲ್ಲ. ನಾನು ಜಾನ್ವಿಯನ್ನು ಹಾಸಿಗೆಯ ಮೇಲೆ ಕುಳಿಸಿದಾಗ ಅವಳು ಅಳುತ್ತಾ ನನ್ನ ಮುಂದೆ ಕೈ ಜೋಡಿಸಿ ಹೇಳತೊಡಗಿದಳು. ದಯವಿಟ್ಟು ಈ ವಿಷಯವನ್ನು ಯಾರಿಗೂ ಹೇಳಬೇಡಿ ಎಂದು ಬೇಡಿಕೊಂಡಳು. ನನ್ನ ಈ ರಹಸ್ಯವನ್ನು ರಹಸ್ಯವಾಗಿಯೇ ಇಡಿ. ನನ್ನ ಗೌರವ ಈಗ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನನ್ನ ಮಾತನ್ನು ಅರ್ಥಮಾಡಿಕೊಳ್ಳಿ. ಯಾವುದೇ ತಪ್ಪು ಹೆಜ್ಜೆ ಇಟ್ಟು ನಿಮ್ಮ ಮತ್ತು ನನ್ನ ಜೀವನವನ್ನು ಹಾಳು ಮಾಡಬೇಡಿ. ಜಾನ್ವಿ ಅಳುತ್ತಾ ಈ ಎಲ್ಲಾ ಮಾತುಗಳನ್ನು ಹೇಳುತ್ತಿದ್ದಳು. ಆಗ ಇದ್ದಕ್ಕಿದ್ದಂತೆ ಯಾರೋ ಮಾತನಾಡುವ ಶಬ್ದ ಕೇಳಿಸಿತು. ಅದನ್ನು ಕೇಳಿ ನಾನು ಥಟ್ಟನೆ ಹಿಂದಕ್ಕೆ ತಿರುಗಿದೆ. ಜಾನ್ವಿ ಕೂಡ ಗಾಬರಿಯಿಂದ ಎದುರಿಗೆ ನೋಡತೊಡಗಿದಳು. ಅವಳು ಬೇಗನೆ ತನ್ನ ಮುಖವನ್ನು ಒರೆಸಿಕೊಂಡಳು. ಬಾಗಿಲಿನ ಮಧ್ಯದಲ್ಲಿ ನನ್ನ ಅದೇ ಕಸಿನ್ ನಿಂತಿದ್ದನು ಮತ್ತು ವಿಚಿತ್ರ ದೃಷ್ಟಿಯಿಂದ ನಮ್ಮಿಬ್ಬರನ್ನೂ ನೋಡುತ್ತಿದ್ದನು. ನಂತರ ಅವನು ಕೋಪದಿಂದ ಮುಂದೆ ಬಂದು, ಏನಾಯಿತು ಅತ್ತಿಗೆ? ಏಕೆ ಅಳುತ್ತಿದ್ದೀರಿ? ರಾಹುಲ್ ನಿನಗೆ ಏನಾದರೂ ಹೇಳಿದನಾ? ನನಗೆ ಹೇಳು. ನಾನು ಈಗಲೇ ಹೋಗಿ ಎಲ್ಲರಿಗೂ ಹೇಳುತ್ತೇನೆ ಎಂದನು. ನನ್ನ ಕಸಿನ್ನ ಇಂತಹ ವರ್ತನೆಯನ್ನು ನೋಡಿ ನಾನು ಅವನನ್ನು ಕೋಪದಿಂದ ನೋಡತೊಡಗಿದೆ. ಜಾನ್ವಿ ನನ್ನನ್ನು ನೋಡತೊಡಗಿದಳು ಮತ್ತು ಅವಳು ತನ್ನ ಕಣ್ಣುಗಳನ್ನು ತಗ್ಗಿಸಿದಳು. ನಾನು ತಕ್ಷಣ ಪರಿಸ್ಥಿತಿಯನ್ನು ನಿಭಾಯಿಸುತ್ತಾ, ಅಂತಹ ಯಾವುದೇ ವಿಷಯವಿಲ್ಲ ಎಂದು ಹೇಳಿದೆ. ವಾಸ್ತವವಾಗಿ ನಿಮ್ಮ ಅತ್ತಿಗೆಗೆ ತಮ್ಮ ಮನೆಯವರ ನೆನಪಾಗುತ್ತಿದೆ, ಅದಕ್ಕಾಗಿಯೇ ಅಳುತ್ತಿದ್ದಳು. ಆದರೆ ನಾನು ಸಮಾಧಾನ ಮಾಡಿದ್ದೇನೆ. ಈಗ ಅವಳು ಚೆನ್ನಾಗಿದ್ದಾಳೆ. ಆ ಕ್ಷಣದಲ್ಲಿ ನನಗೆ ನನ್ನ ಕಸಿನ್ ಮೇಲೆ ತುಂಬಾ ಕೋಪ ಬಂದಿತು. ನನ್ನ ಹೆಂಡತಿಯೊಂದಿಗೆ ಹೀಗೆ ಮಾತನಾಡಲು ಅವನು ಯಾರು? ಅವನು ಅವಳನ್ನು ಬಹಳ ಸಮಯದಿಂದ ಬಲ್ಲವನಂತೆ ಅನಿಸುತ್ತಿತ್ತು. ಮತ್ತು ನಾನು ಇನ್ನೊಂದು ವಿಷಯವನ್ನು ಗಮನಿಸಿದೆ. ನನ್ನ ಕಸಿನ್ ಇವನು ನಿನಗೆ ಏನಾದರೂ ಹೇಳಿದನಾ ಎಂದು ಹೇಳಿದಾಗ ನನ್ನ ಹೆಂಡತಿಯ ಮುಖದಲ್ಲಿಯೂ ನಗು ಬಂದಿತು. ಇದೆಲ್ಲ ನೋಡಿ ನನಗೆ ತುಂಬಾ ಆಶ್ಚರ್ಯವಾಯಿತು. ನನ್ನ ಕಸಿನ್ ಈಗ ನನಗೆ ತುಂಬಾ ವಿಚಿತ್ರವಾಗಿ ಕಾಣಲಾರಂಭಿಸಿದ. ನನಗೆ ಅವನ ಮೇಲೆ ಈಗ ಸಿಟ್ಟು ಬರಲಾರಂಭಿಸಿತು. ಅವನು ಪದೇ ಪದೇ ನನ್ನ ಹೆಂಡತಿಯನ್ನು ನೋಡಲು ನೆಪ ಹೇಳಿಕೊಂಡು ಬರುತ್ತಿದ್ದನು. ದಿನವಿಡೀ ಅವನು ಹಲವು ಬಾರಿ ನನ್ನ ಕೋಣೆಗೆ ಬರುತ್ತಿದ್ದನು ಮತ್ತು ನನ್ನ ಹೆಂಡತಿಯೊಂದಿಗೆ ತಮಾಷೆ ಮಾಡುತ್ತಿದ್ದನು. ನನ್ನ ಹೆಂಡತಿ ಕೂಡ ಅವನೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಳು. ಆದರೂ ನಾನು ಮುಗುಳ್ನಗುತ್ತಲೇ ಇದ್ದೆ. ಸಂಬಂಧಿಕರಲ್ಲಿ ಯಾವುದೇ ಮಾತುಗಳು ಬರುವುದು ನನಗೆ ಇಷ್ಟವಿರಲಿಲ್ಲ. ಮದುವೆಯ ಕಾರ್ಯಕ್ರಮಗಳು ಮುಗಿದ ನಂತರ ಎಲ್ಲ ಸಂಬಂಧಿಕರು ಮನೆಗೆ ಹೋಗುತ್ತಿದ್ದರು. ಜಾನ್ವಿ ಎಲ್ಲರನ್ನೂ ಭೇಟಿಯಾಗಿ ಕೋಣೆಗೆ ಹೋಗಿದ್ದಳು. ಆಗ ನನ್ನ ಚಿಕ್ಕಮ್ಮ ನನಗೆ ರಾಹುಲ್ ಜಾನ್ವಿಯನ್ನು ಕೋಣೆಯಿಂದ ಹೊರಗೆ ಕರೆ ಎಂದು ಹೇಳಿದರು. ಸರಿ, ಚಿಕ್ಕಮ್ಮ ಕರೆಯುತ್ತೇನೆ ಎಂದು ನಾನು ಹೇಳಿದೆ. ನಾನು ನನ್ನ ಕೋಣೆಯ ಕಡೆಗೆ ಹೋದೆ. ಆದರೆ ಅರ್ಧ ತೆರೆದ ಬಾಗಿಲಿಂದ ಆ ದೃಶ್ಯವನ್ನು ನೋಡಿ ನನ್ನ ಹೆಜ್ಜೆಗಳು ಮುಂದೆ ಸಾಗದೆ ಅಲ್ಲಿಯೇ ನಿಂತು ಹೋದವು. ನನ್ನ ಕೋಣೆಯಲ್ಲಿ ನನ್ನ ಕಿರಿಯ ಸಹೋದರ ನಿಂತಿದ್ದನು ಮತ್ತು ಅವನು ನನ್ನ ಹೆಂಡತಿಯ ಕೂದಲಿನಲ್ಲಿ ಕೈಯಾಡಿಸುತ್ತಿದ್ದನು. ಇದನ್ನು ನೋಡಿ ನಾನು ದಿಗ್ಭ್ರಮೆಗೊಂಡೆ. ನನ್ನ ಪ್ರೀತಿ, ನನ್ನ ಹೆಂಡತಿ ನನ್ನ ಸಹೋದರನೊಂದಿಗೆ ಇಷ್ಟು ಹತ್ತಿರದಲ್ಲಿ ನಿಂತಿದ್ದಳು. ನಾನು ನನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕೇ ಅಥವಾ ಕೋಣೆಯ ಒಳಗೆ ಹೋಗಬೇಕೇ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಈ ಆಲೋಚನೆಗಳಲ್ಲಿರುವಾಗಲೇ ನನ್ನ ಕಿರಿಯ ಸಹೋದರ ನನ್ನನ್ನು ನೋಡಿದನು ಮತ್ತು ಅವನು ಮಾತುಗಳನ್ನು ಜೋಡಿಸಿ, ಅಣ್ಣ, ವಾಸ್ತವವಾಗಿ ಅತ್ತಿಗೆಯ ಕೂದಲಿನಲ್ಲಿ ಸೇಫ್ಟಿ ಪಿನ್ ಸಿಕ್ಕಿ ಹಾಕಿಕೊಂಡಿತ್ತು. ಅದನ್ನು ತೆಗೆಯಲು ನಾನಿಲ್ಲಿಗೆ ಬಂದೆ ಎಂದು ಹೇಳಿದನು. ಅವನು ಕಂಗಾಲಾಗಿದ್ದನು. ಇದು ಸ್ಪಷ್ಟವಾಗಿತ್ತು. ನನ್ನ ಮನಸ್ಸನ್ನು ಅನೇಕ ಆಲೋಚನೆಗಳು ಆವರಿಸಿಕೊಂಡವು. ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಬೇರೆಲ್ಲರೊಂದಿಗೂ ನಗುತ್ತಾ ಮಾತನಾಡುತ್ತಿದ್ದಳು. ನನ್ನಲ್ಲಿ ಏನು ಕೊರತೆಯಿತ್ತು? ಮತ್ತೊಮ್ಮೆ ಹಾಸಿಗೆಯ ಮೇಲೆ ನಾನು ಕೆಲವು ಕಲೆಗಳನ್ನು ನೋಡಿದೆ. ಅದನ್ನು ನೋಡಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿಯಿತು. ನನ್ನ ಹೆಂಡತಿಯ ನಡತೆ ಕೆಟ್ಟದಾಗಿತ್ತೇ? ಸರಿ, ನನ್ನ ಅತ್ತೆಯ ಕುಟುಂಬದವರು ಹೋಗುವವರಿದ್ದರು. ಆಗ ನನ್ನ ಕಸಿನ್ ಹೋಗುತ್ತಾ ನಿಂತನು. ತಕ್ಷಣ ಏನನ್ನು ನೆನಪಿಸಿಕೊಂಡು ನನ್ನ ಕೈಗಡಿಯಾರ, ವಾಚ್ ಎಲ್ಲಿ ಇಟ್ಟೆ ಎಂದು ನನಗೆ ನೆನಪಿಲ್ಲ ಎಂದು ಹೇಳಿದನು. ಆಗ ಅದೇ ಕ್ಷಣದಲ್ಲಿ ನನ್ನ ಹೆಂಡತಿ ತಕ್ಷಣ, ಅದು ನಮ್ಮ ಕೋಣೆಯಲ್ಲಿ ಸೈಡ್ ಟೇಬಲ್ ಮೇಲಿದೆ ಎಂದು ಹೇಳಿದಳು. ನನ್ನ ಹೆಂಡತಿಯ ಇಂತಹ ವರ್ತನೆಗಳಿಂದ ನಾನು ಹುಚ್ಚನಾಗುತ್ತಿದ್ದೆ. ಇವರು ನನ್ನನ್ನು ಹುಚ್ಚನನ್ನಾಗಿ ಮಾಡುತ್ತಿದ್ದರು. ನನ್ನ ಹೆಂಡತಿ ನನಗೆ ಮೋಸ ಮಾಡುತ್ತಿದ್ದಾಳೆ. ಅವಳ ಸಂಬಂಧ ನನ್ನ ಕಸಿನ್ನೊಂದಿಗೆ ಇದೆಯೇ ಅಥವಾ ನನ್ನ ಕಿರಿಯ ಸಹೋದರನೊಂದಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ನನ್ನ ಮೆದುಳು ಈಗ ನನ್ನ ಹಿಡಿತದಲ್ಲಿರಲಿಲ್ಲ. ನನ್ನ ಹೃದಯವು ಅನೇಕ ತುಂಡುಗಳಾಗಿ ಒಡೆದು ಹೋಗಿತ್ತು. ನನಗೆ ಎಲ್ಲಾ ಜನರಿಂದ ದ್ವೇಷ ಉಂಟಾಗುತ್ತಿತ್ತು. ನಾನು ಅಷ್ಟು ಪ್ರೀತಿಯಿಂದ ಮದುವೆಯಾಗಿದ್ದೆ ಮತ್ತು ಮದುವೆಯಾದ 2 ದಿನಗಳಲ್ಲಿ ನನ್ನ ಹೆಂಡತಿ ನನ್ನ ಕಣ್ಣಲ್ಲೇ ನನ್ನನ್ನು ಬೀಳಿಸಿದ್ದಳು. ಮುಖದಿಂದ ಇಷ್ಟು ಮುಗ್ಧ ಮತ್ತು ಅಮಾಯಕಳಾಗಿ ಕಾಣುವವಳು ಒಳಗಿನಿಂದ ಇಷ್ಟು ಕೆಟ್ಟವಳು ಎಂದು ನಾನು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ.
ಆದರೆ ಅದಕ್ಕಿಂತ ಹೆಚ್ಚು ಬೇಸರ ನನಗೆ ನನ್ನ ಕಸಿನ್ ಮತ್ತು ಸ್ವತಃ ನನ್ನ ಸಹೋದರನ ಮೇಲಿತ್ತು. ನನ್ನ ಸಹೋದರ ಕಾರ್ತಿಕ್ ಮೊದಲಿನಿಂದಲೂ ಹುಡುಗಿಯರ ಸಹವಾಸದಲ್ಲಿದ್ದನೆಂದು ನನಗೆ ತಿಳಿದಿತ್ತು. ಅವನು ತಿಂಗಳಿಗೆ 3-4 ಹುಡುಗಿಯರೊಂದಿಗೆ ಸಂಬಂಧ ಬೆಳೆಸಿ ಬಿಟ್ಟುಬಿಡುತ್ತಾನೆ. ಆದರೆ ಮನೆಯೊಳಗೆ ತನ್ನ ಅತ್ತಿಗೆಯೊಂದಿಗೆ ಅವನು ಹೀಗೆ ಮಾಡಬಹುದು ಎಂದು ನನಗೆ ಕಿಂಚಿತ್ತೂ ಅಂದಾಜು ಇರಲಿಲ್ಲ. ಆದರೆ ನನ್ನ ಅನುಮಾನದಲ್ಲಿ ನನ್ನ ಕಸಿನ್ ವಿವೇಕ್ ಕೂಡ ಇದ್ದನು. ಅವನ ಕೈಗಡಿಯಾರ ನನ್ನ ಕೋಣೆಯಲ್ಲಿ ಏನು ಮಾಡುತ್ತಿತ್ತು? ನಾನು ತಕ್ಷಣ ನನ್ನ ಕೋಣೆಗೆ ಹೋದೆ. ಬೈಕ್ ಕೀ ತೆಗೆದುಕೊಂಡೆ ಮತ್ತು ಮನೆಯಿಂದ ಹೊರಬಂದೆ. ನಾನು ಒಂಟಿಯಾಗಿರಲು ಬಯಸಿದ್ದೆ. ನನ್ನ ಎಲ್ಲಾ ಕನಸುಗಳು ಚೂರುಚೂರಾಗಿದ್ದವು. ಯಾವಾಗ ರಾತ್ರಿಯಾಯಿತು ಎಂದು ತಿಳಿಯಲೇ ಇಲ್ಲ. ಬೆಳಿಗ್ಗೆ ನಾನು ಜಾನ್ವಿ ಎಲ್ಲಿದ್ದಾಳೆ ಎಂದು ಕೇಳಬೇಕಿತ್ತು. ಬದಲಿಗೆ ನೀವೇ ನನ್ನನ್ನು ಕೇಳುತ್ತಿದ್ದೀರಿ. ಅಮ್ಮನ ಇಂತಹ ಮಾತುಗಳಿಂದ ನನಗೆ ಆಶ್ಚರ್ಯವಾಯಿತು. ನಾನು ಅವಳನ್ನು ಯಾವಾಗ ಕರೆದುಕೊಂಡು ಹೋದೆ ಎಂದು ಕೇಳಿದೆ. ಇಂದು ಬೆಳಿಗ್ಗೆ ನಾನು ನಿಮಗೆಲ್ಲರಿಗೂ ತಿಳಿಸದೆ ಬೇಗನೆ ಆಫೀಸ್ಗೆ ಹೋಗಿದ್ದೆ. ಆಗ ಅಮ್ಮ ಹೇಳಲು ಪ್ರಾರಂಭಿಸಿದರು, ಕಾರ್ತಿಕ್ ಜಾನ್ವಿಯನ್ನು ಕರೆದುಕೊಂಡು ನಿಮ್ಮ ಬಳಿಗೆ ಬರಲು ನೀವೇ ಹೇಳಿದ್ದಿರಿ. ನೀನು ಜಾನ್ವಿಯನ್ನು ಅವಳ ತವರು ಮನೆಗೆ ಬಿಡುತ್ತೀಯಾ ಎಂದು. ನಾನು ಆಶ್ಚರ್ಯದಿಂದ ಅಮ್ಮನನ್ನು ನೋಡಲಾರಂಭಿಸಿದೆ. ಅಮ್ಮನ ಮುಖದಲ್ಲೂ ಆತಂಕವಿತ್ತು. ಆದರೆ ಕೂಡಲೇ ಪರಿಸ್ಥಿತಿಯನ್ನು ನಿಭಾಯಿಸುತ್ತಾ, ಹೌದು ನಾನೇ ಹೇಳಿದ್ದೆ ಮತ್ತು ಅವಳನ್ನು ಅವಳ ಅಮ್ಮನ ಮನೆಗೆ ಬಿಟ್ಟಿದ್ದೆ ಎಂದು ಹೇಳಿದೆ. ವಾಸ್ತವವಾಗಿ ಕೆಲಸದ ಒತ್ತಡದಲ್ಲಿ ನನಗೆ ನೆನಪಿರಲಿಲ್ಲ. ನನ್ನ ಮಾತಿನಿಂದ ಅಮ್ಮನಿಗೆ ಸ್ವಲ್ಪ ಸಮಾಧಾನವಾಯಿತು. ಅಮ್ಮ, ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಹೇಳಿದೆ. ನಾನು ಕೂಡ ನನ್ನ ಕೋಣೆಗೆ ಹೋಗಿ ವಿಶ್ರಾಂತಿ ಪಡೆಯುತ್ತೇನೆ. ಅಮ್ಮ ತಮ್ಮ ಕೋಣೆಗೆ ಹೋದರೂ ನಾನು ಕೂಡ ನನ್ನ ಕೋಣೆಗೆ ಬಂದೆ. ನನಗೆ ಎಷ್ಟು ಕೋಪ ಬರುತ್ತಿತ್ತು ಎಂದರೆ ನನ್ನ ದೇಹ ಬಿಸಿಯಾಗುತ್ತಿತ್ತು. ಕಾರ್ತಿಕ್ ಜಾನ್ವಿಯನ್ನು ಕರೆದುಕೊಂಡು ಎಲ್ಲಿಗೆ ಹೋಗಿರಬಹುದು ಎಂಬ ವಿಚಿತ್ರ ಆಲೋಚನೆಗಳು ನನ್ನ ತಲೆಯಲ್ಲಿ ಬರಲಾರಂಭಿಸಿದವು. ನಾನು ಕೋಪದಿಂದ ಮೇಜಿನ ಮೇಲೆ ಕೈಬಡಿದಾಗ ಮೇಜಿನ ಮೇಲೆ ಜಾನ್ವಿಯ ಮೊಬೈಲ್ ಇರುವುದನ್ನು ನೋಡಿದೆ. ನಾನು ಬೇಗನೆ ಮೊಬೈಲ್ ತೆಗೆದುಕೊಂಡು ಮೊಬೈಲ್ ಗ್ಯಾಲರಿಯನ್ನು ಪ್ರವೇಶಿಸಿದೆ ಮತ್ತು ಜಾನ್ವಿಯ ಮೊಬೈಲ್ನಲ್ಲಿ ನನಗೆ ಏನಾದರೂ ಸುಳಿವು ಸಿಗಬಹುದೇ ಎಂದು ಹುಡುಕಲಾರಂಭಿಸಿದೆ. ಆದರೆ ಗ್ಯಾಲರಿಯಲ್ಲಿ ಅಂಥದ್ದೇನೂ ಇರಲಿಲ್ಲ. ಆಗ ಜಾನ್ವಿ ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿದ್ದ ದಿನದ ಕರೆ ನನಗೆ ನೆನಪಾಯಿತು. ನಾನು ತಕ್ಷಣ ಕಾಲ್ ಹಿಸ್ಟರಿಗೆ ಹೋಗಿ ಪರೀಕ್ಷಿಸಲು ಪ್ರಾರಂಭಿಸಿದೆ. ನಾನು ಆ ದಿನದ ಕಾಲ್ ಹಿಸ್ಟರಿಯನ್ನು ಪರಿಶೀಲಿಸಿದೆ. ನಾನು ಜಾನ್ವಿ ಯಾರೊಂದಿಗೋ ಮಾತನಾಡುತ್ತಿರುವುದನ್ನು ಕೇಳಿದ ಸಮಯವದು. ಈ ಸಮಯದಲ್ಲಿ ಕೇವಲ ಒಂದು ಕಾಲ್ ಹಿಸ್ಟರಿ ತೋರಿಸುತ್ತಿದೆ ಮತ್ತು ಅದು ಅರ್ಪಿತಾ, ಜಾನ್ವಿಯ ಸ್ನೇಹಿತೆ. ಆದರೂ ನಾನು ನನ್ನ ಸಮಾಧಾನಕ್ಕಾಗಿ ಅರ್ಪಿತಾ ಅವರ ನಂಬರ್ಗೆ ಫೋನ್ ಮಾಡಿದೆ. ಅಲ್ಲಿ ಯಾರು ಫೋನ್ ರಿಸೀವ್ ಮಾಡಿದಾಗ ಅದು ಹುಡುಗಿಯ ಧ್ವನಿಯಾಗಿರಲಿಲ್ಲ. ಅದು ಯಾವುದೋ ಗಂಡಸಿನ ಧ್ವನಿಯಾಗಿತ್ತು ಮತ್ತು ಈ ಧ್ವನಿ ನನ್ನ ಸಹೋದರ ಕಾರ್ತಿಕ್ನದೂ ಆಗಿರಲಿಲ್ಲ ಅಥವಾ ನನ್ನ ಕಸಿನ್ ವಿವೇಕ್ನದೂ ಆಗಿರಲಿಲ್ಲ. ನಾನು ನನ್ನ ಸಹೋದರರ ಧ್ವನಿಯನ್ನು ಚೆನ್ನಾಗಿ ಗುರುತಿಸುತ್ತಿದ್ದೆ. ಇವನ್ಯಾರೋ ಬೇರೆಯವನಾಗಿದ್ದ. ಈ ಧ್ವನಿ ಕೇಳಿ ಯಾರೋ ನನ್ನ ದೇಹದಿಂದ ಜೀವ ತೆಗೆದಂತಾಯಿತು. ಆಗ ನನ್ನ ಗಮನ ಜಾನ್ವಿಯ ಭಾವ ಜೀಜಾಜಿ ಅವರ ಕಡೆಗೆ ಹೋಯಿತು. ಈ ಧ್ವನಿ ಸ್ವಲ್ಪ ಮಟ್ಟಿಗೆ ಜಾನ್ವಿಯ ಭಾವ ಅವರಂತೆಯೇ ಇತ್ತು. ನನ್ನ ಮೆದುಳು ಈಗ ಕೆಲಸ ಮಾಡುವುದನ್ನು ನಿಲ್ಲಿಸಿತ್ತು. ನಾನೇನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಕೋಪದಿಂದ ಜಾನ್ವಿಯ ಮೊಬೈಲ್ ಅನ್ನು ನೆಲಕ್ಕೆ ಎಸೆದೆ. ಮೊಬೈಲ್ ಹಲವು ತುಂಡುಗಳಾಗಿ ಒಡೆದು ಹೋಗಿತ್ತು. ಆಗ ಇದ್ದಕ್ಕಿದ್ದಂತೆ ಜಾನ್ವಿ ಕೋಣೆಗೆ ಬಂದಳು. ಅವಳು ನನ್ನನ್ನು ಕೋಪದಿಂದ ನೋಡಿ, ರಾಹುಲ್ ಏನಾಗಿದೆ? ಇಷ್ಟು ಕೋಪವೇಕೆ ಮತ್ತು ನನ್ನ ಮೊಬೈಲ್ ಅನ್ನು ಏಕೆ ಒಡೆದು ಹಾಕಿದ್ದೀರಿ ಎಂದು ಕೇಳಿದಳು. ಅವಳು ಅಷ್ಟು ಹೇಳುತ್ತಿದ್ದಂತೆ ನಾನು ಅವಳ ಕೆನ್ನೆಗೆ ಬಾರಿಸಿದೆ. ಅವಳು ನೆಲದ ಮೇಲೆ ಬಿದ್ದಳು. ಇಂದು ನೀನು ಯಾರನ್ನು ಭೇಟಿಯಾಗಲು ಹೋಗಿದ್ದೆ ಎಂದು ಹೇಳು ಎಂದು ನಾನು ಅವಳನ್ನು ನೇರವಾಗಿ ಕೇಳಿದೆ. ನನ್ನ ಇಂತಹ ಮಾತುಗಳಿಂದ ಅವಳು ನನ್ನನ್ನೇ ನೋಡತೊಡಗಿದಳು. ಆಗ ಇದ್ದಕ್ಕಿದ್ದಂತೆ ಅವಳಿಗೆ ವಾಂತಿಯಾಗಲು ಪ್ರಾರಂಭವಾಯಿತು. ಅವಳು ಅಳುತ್ತಾ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡು ವಾಶ್ರೂಂಗೆ ಹೋದಳು. ಅವಳ ಈ ಸ್ಥಿತಿ ನನ್ನನ್ನು ಯೋಚಿಸುವಂತೆ ಮಾಡಿತು. ಜಾನ್ವಿ ಗರ್ಭಿಣಿಯೇ? ಅವಳು ಹೊರಗೆ ಬಂದಾಗ ಅಳುತ್ತಿದ್ದಳು. ಅವಳ ಮುಖ ಸಂಪೂರ್ಣವಾಗಿ ಬಾಡಿಹೋಗಿತ್ತು. ಅವಳು ಅಳುತ್ತಾ, ನಾನು ಕೈ ಮುಗಿಯುತ್ತೇನೆ. ದಯವಿಟ್ಟು ನನ್ನ ಮೇಲೆ ಇಂತಹ ಅಸಹ್ಯಕರ ಆರೋಪಗಳನ್ನು ಮಾಡಬೇಡಿ. ನಾನು ಯಾರೊಂದಿಗೂ ಅಂತಹ ತಪ್ಪು ಸಂಬಂಧವನ್ನು ಇಟ್ಟುಕೊಂಡಿಲ್ಲ ಮತ್ತು ಇಟ್ಟುಕೊಳ್ಳುವುದೂ ಇಲ್ಲ. ನನ್ನನ್ನು ನಂಬಿ ನೋಡಿ ಎಂದು ಹೇಳಿದಳು. ಇಷ್ಟು ಹೇಳುತ್ತಾ ಅವಳು ಅಲ್ಲಿಯೇ ನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿದಳು. ಅವಳ ಈ ಸ್ಥಿತಿಯನ್ನು ಕಂಡು ನನಗೆ ಸ್ವಲ್ಪವೂ ಕರುಣೆ ಬರಲಿಲ್ಲ. ಆ ಸಮಯದಲ್ಲಿ ನನ್ನ ತಲೆಯಲ್ಲಿ ಬಿರುಗಾಳಿ ಎದ್ದಿತ್ತು. ಅವಳು ನನಗೆ ಮೋಸ ಮಾಡಿದ್ದಾಳೆ. ನನ್ನ ಮನಸ್ಸು ನನ್ನ ಹತೋಟಿಯಲ್ಲಿರಲಿಲ್ಲ. ತನ್ನ ಹೆಂಡತಿ ಬೇರೊಬ್ಬರ ಮಗುವಿಗೆ ತಾಯಿಯಾಗಲಿದ್ದಾಳೆ ಎಂಬುದನ್ನು ಯಾವ ಗಂಡಸೂ ಸಹಿಸಲು ಸಾಧ್ಯವಿಲ್ಲ. ನಾನು ಜಾನ್ವಿಯನ್ನು ಇಲ್ಲಿಯವರೆಗೂ ಮುಟ್ಟಿರಲಿಲ್ಲ ಮತ್ತು ಅವಳಿಗೆ ಇಂದು ವಾಂತಿ ಬರುತ್ತಿತ್ತು. ತಲೆಸುತ್ತು ಬರುತ್ತಿತ್ತು. ಇದರರ್ಥ ಅವಳು ಯಾರದ್ದೋ ಮಗುವಿಗೆ ತಾಯಿಯಾಗಲಿದ್ದಾಳೆ.
ಇದನ್ನು ಯೋಚಿಸಿದರೆ ನನಗೆ ಜಾನ್ವಿಯ ಮೇಲೆ ಅಸಹ್ಯವಾಗುತ್ತಿತ್ತು. ಆಗ ನನ್ನ ತಮ್ಮ ಕೋಣೆಗೆ ಬಂದ. ಜಾನ್ವಿ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿ ಗಾಬರಿಯಿಂದ ಅವಳ ಕಡೆಗೆ ಹೋದನು. ಅತ್ತಿಗೆಗೆ ಏನಾಯಿತು? ನೀವು ಅವರೊಂದಿಗೆ ಏನು ಮಾಡಿದ್ದೀರಿ ಎಂದು ನನ್ನನ್ನು ಕೇಳಲಾರಂಭಿಸಿದನು. ನಾನು ಮೊದಲೇ ತುಂಬಾ ಕೋಪಗೊಂಡಿದ್ದೆ ಮತ್ತು ಕಾರ್ತಿಕ್ನ ಇಂತಹ ಪ್ರಶ್ನೆಗಳಿಂದ ನನಗೆ ಇನ್ನೂ ಕೋಪ ಬಂತು. ನಾನು ಅವನನ್ನು ಎಳೆದು ಜಾನ್ವಿಯಿಂದ ದೂರ ಮಾಡಿ ಕಾರ್ತಿಕ್ಗೆ ಜೋರಾಗಿ ಕಪಾಳಮೋಕ್ಷ ಮಾಡಿದೆ. ನಿನಗೆ ಎಷ್ಟು ಧೈರ್ಯ? ನನ್ನ ಹೆಂಡತಿಯನ್ನು ಮುಟ್ಟಲು ನಿನ್ನ ಮಿತಿಯಲ್ಲಿರು. ನೀನು ಅವಳನ್ನು ಹೇಗೆ ಮುಟ್ಟಬಲ್ಲೆ ಎಂದು ನಾನು ಹೇಳಿದೆ. ನಾನು ನನ್ನ ತಮ್ಮನಿಗೆ ಎಂದು ಜೋರು ಧ್ವನಿಯಲ್ಲಿ ಬೈದಿರಲಿಲ್ಲ. ಆದರೆ ಇಂದು ನಾನು ತುಂಬಾ ಕೋಪಗೊಂಡಿದ್ದೆ. ನನ್ನ ಧ್ವನಿ ಕೇಳಿ ಅಮ್ಮ ಓಡಿ ನನ್ನ ಕೋಣೆಗೆ ಬಂದರು. ಅಮ್ಮ ಕೂಡ ಜಾನ್ವಿ ಪ್ರಜ್ಞೆ ತಪ್ಪಿರುವುದನ್ನು ನೋಡಿ ನನ್ನನ್ನು ಪ್ರಶ್ನಿಸತೊಡಗಿದರು. ಆದರೆ ನಾನು ಅವರಿಗೆ ಏನು ಹೇಳಲಿ? ಏನಿಲ್ಲ ಅಮ್ಮ, ಇದ್ದಕ್ಕಿದ್ದಂತೆ ಜಾನ್ವಿ ಪ್ರಜ್ಞೆ ತಪ್ಪಿಬಿದ್ದಳು ಎಂದು ಹೇಳಿದೆ. ಬನ್ನಿ, ಜಾನ್ವಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ನಾನು ಜಾನ್ವಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದೆ. ವೈದ್ಯರು ತಪಾಸಣೆ ಆರಂಭಿಸಿದರು. ಅಮ್ಮ ತುಂಬಾ ಚಿಂತಿತರಾಗಿದ್ದರು. ರಾತ್ರಿ ಮಧ್ಯಾಹ್ನ 12:30 ಆಗಿತ್ತು. ಆಗ ಜಾನ್ವಿಯ ಅಕ್ಕ ತನ್ನ ಗಂಡನೊಂದಿಗೆ ಆಸ್ಪತ್ರೆಗೆ ಬಂದರು. ಅವರನ್ನು ಇಲ್ಲಿ ನೋಡಿ ನಾನು ದಂಗಾಗಿ ಹೋದೆ. ನಾವು ಇಲ್ಲಿದ್ದೇವೆ ಎಂದು ಅವರಿಗೆ ಯಾರು ಹೇಳಿದರು? ಜಾನ್ವಿಯ ಭಾವನನ್ನು ನೋಡಿ ನನ್ನ ದೇಹದಲ್ಲಿ ಕೋಪದ ಅಲೆ ಎದ್ದಿತು. ನಾನು ನನ್ನ ಕೋಪವನ್ನು ನಿಯಂತ್ರಿಸಿಕೊಂಡೆ ಮತ್ತು ನೀವು ಇಲ್ಲಿದ್ದೀರಾ ಎಂದು ಕೇಳಿದೆ. ಆಗ ಜಾನ್ವಿಯ ಭಾವ, ಹೌದು, ಸ್ವಲ್ಪ ಸಮಯದ ಮೊದಲು ಜಾನ್ವಿಯ ಕರೆ ಬಂದಿತ್ತು. ನಾನು ಮಾತನಾಡುತ್ತಲೇ ಇದ್ದೆ. ಆದರೆ ಜಾನ್ವಿ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಎಂದು ಹೇಳಿದರು. ಏನೂ ಹೇಳಲಿಲ್ಲ. ಏನಾಯಿತು ಎಂದು ನನಗೆ ಅನ್ನಿಸಿತು. ಹಾಗಾಗಿ ನಾವು ವಿಚಾರಿಸಲು ಮನೆಗೆ ಹೋದೆವು. ಅಲ್ಲಿ ಜಾನ್ವಿಯನ್ನು ಆಸ್ಪತ್ರೆಗೆ ಕರೆತರಲಾಗಿದೆ ಎಂದು ತಿಳಿಯಿತು. ಏನಾಗಿದೆ? ಎಲ್ಲವೂ ಸರಿಯಾಗಿದೆಯಲ್ಲವೇ? ನನಗೆ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಅವಳು ಪ್ರಜ್ಞೆ ತಪ್ಪಿದಳು ಎಂದು ನಾನು ಹೇಳಿದೆ. ಆಗ ನರ್ಸ್ ಒಬ್ಬರು ಹೊರಗೆ ಬಂದು ಜಾನ್ವಿಗೆ ಎಚ್ಚರವಾಗಿದೆ ಎಂದು ಹೇಳಿದರು. ನಾವು ಅವಳನ್ನು ಭೇಟಿಯಾಗಬಹುದು. ಎಲ್ಲರೂ ಜಾನ್ವಿಯನ್ನು ನೋಡಲು ಒಳಗೆ ಹೋದರು. ನಾನು ಹೊರಗೆ ಇದ್ದೆ, ಏಕೆಂದರೆ ನನಗೆ ಜಾನ್ವಿಯನ್ನು ನೋಡುವ ಮನಸ್ಸು ಇರಲಿಲ್ಲ. ತನಗೆ ತಲೆಸುತ್ತು ಬಂದು ಬಿದ್ದೆ ಎಂದು ಅವಳು ಎಲ್ಲರಿಗೂ ಹೇಳಿದಳು. ಆಗ ನಾನು ಒಳಗೆ ಹೋಗಿ ಎಲ್ಲರಿಗೂ ಹೊರಗೆ ಹೋಗಲು ಹೇಳಿದೆ ಮತ್ತು ಜಾನ್ವಿಯ ಮುಂದೆ ವೈದ್ಯರನ್ನು ಕೇಳಿದೆ. ಡಾಕ್ಟರ್, ಜಾನ್ವಿಗೆ ಏನಾಗಿದೆ ಎಂದು ಹೇಳಿ. ನಾನು ಹೀಗೆ ಕೇಳಿದಾಗ ಜಾನ್ವಿ ಗಾಬರಿಯಾಗತೊಡಗಿದಳು. ಅವಳ ಹಣೆ ಮೇಲೆ ಬೆವರು ಬರಲಾರಂಭಿಸಿತು. ರಕ್ತದೊತ್ತಡ ಕಡಿಮೆಯಾದ ಕಾರಣ ಪ್ರಜ್ಞೆ ತಪ್ಪಿದ್ದಾಳೆ ಎಂದು ವೈದ್ಯರು ಹೇಳಿದರು. ನೀವು ಅವಳ ಊಟ ತಿಂಡಿಯ ಬಗ್ಗೆ ಚೆನ್ನಾಗಿ ಕಾಳಜಿ ವಹಿಸಿ. ಅವಳು ಗುಣಮುಖಳಾಗುತ್ತಾಳೆ. ವೈದ್ಯರ ಇಂತಹ ಉತ್ತರಿಂದ ನನಗೆ ಏನೂ ಅರ್ಥವಾಗಲಿಲ್ಲ. ವೈದ್ಯರಲ್ಲಿ ಇನ್ನೇನೂ ಕೇಳುವುದು ನನಗೆ ಅಗತ್ಯವೆನಿಸಲಿಲ್ಲ. ನಾನು ದಾರಿಯುದ್ದಕ್ಕೂ ಜಾನ್ವಿ ಜೊತೆ ಏನೂ ಮಾತನಾಡಲಿಲ್ಲ. ಮನೆಗೆ ಹೋಗಿ ಮೌನವಾಗಿ ಬೆಡ್ನ ಇನ್ನೊಂದು ಬದಿಗೆ ಮುಖ ಮಾಡಿ ಮಲಗಿದೆ. ಜಾನ್ವಿ ಕೂಡ ಮಲಗಿದಳು. ಬೆಳಗಾದ ಕೂಡಲೇ ನಾನು ಆಫೀಸ್ಗೆ ಹೊರಟೆ. ನಾನು ಜಾನ್ವಿಯ ಯೋಗಕ್ಷೇಮವನ್ನೂ ವಿಚಾರಿಸಲಿಲ್ಲ. ಅವಳನ್ನು ಏನು ಕೇಳುವುದು ಅಗತ್ಯ ಎಂದು ನನಗೆ ಅನ್ನಿಸಲಿಲ್ಲ. ನಾನು ಆಫೀಸಿನಲ್ಲಿ ತಲೆ ಹಿಡಿದು ಕುಳಿತಿದ್ದೆ. ಇದು ಖಂಡಿತವಾಗಿಯೂ ನನ್ನ ತಮ್ಮನ ಕೆಲಸವೇ ಆಗಿರಬಹುದು. ಕಾರ್ತಿಕ್ ಮೊದಲೇ ಜಾನ್ವಿಯನ್ನು ತಿಳಿದಿರಬಹುದು ಮತ್ತು ನನ್ನ ಮದುವೆ ಜಾನ್ವಿ ಜೊತೆ ಆದಾಗ ಜಾನ್ವಿಯ ಹತ್ತಿರ ಬರಲು ಅವನಿಗೆ ಅವಕಾಶ ಸಿಕ್ಕಿತು ಎಂದು ನನಗೆ ಸಂಪೂರ್ಣ ನಂಬಿಕೆಯಿದೆ. ಸರಿ, ನಾನೇನು ಮಾಡಬೇಕೆಂದು ಈಗ ನಿರ್ಧರಿಸಿದ್ದೆ. 3 ತಿಂಗಳುಗಳು ಪೂರ್ಣಗೊಳ್ಳಲಿದ್ದವು. ನಾನು ಜಾನ್ವಿಗೆ ವಿಚ್ಛೇದನ ನೀಡುತ್ತೇನೆ. ಆಮೇಲೆ ಅವಳ ಇಷ್ಟ ಬಂದ ಕಡೆ ಹೋಗಲಿ. ಅವಳ ಸಂತೋಷ ನನ್ನ ತಮ್ಮನಲ್ಲಿದ್ದರೆ ಅವನನ್ನೇ ಮದುವೆಯಾಗಲಿ. ಹೇಗಾದರೂ ನಾನು ತಲೆಯನ್ನು ಕೊಡವಿ ಈ ಆಲೋಚನೆಗಳಿಂದ ಹೊರಬಂದೆ. ಮನೆಗೆ ಬಂದರೆ ನನ್ನ ಹೆಂಡತಿ ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡುತ್ತಿದ್ದಳು. ನಾನು ಅವಳ ಮಾತುಗಳನ್ನು ಕೇಳಿಸಿಕೊಳ್ಳಲಾರಂಭಿಸಿದೆ. ನಾಳೆ ರಿಪೋರ್ಟ್ ತೆಗೆದುಕೊಳ್ಳಲು ಬರುತ್ತೇನೆ ಎಂದು ಅವಳು ಫೋನ್ನಲ್ಲಿ ಹೇಳುತ್ತಿದ್ದಳು. ಅವಳು ಆಸ್ಪತ್ರೆಗೆ ಹೋಗುವ ಬಗ್ಗೆ ಮಾತನಾಡುತ್ತಿದ್ದಳು. ಯಾವುದೋ ವರದಿಯ ಬಗ್ಗೆ ಮಾತನಾಡುತ್ತಿದ್ದಳು. ಇದು ಖಂಡಿತ ಗರ್ಭಾವಸ್ಥೆಯ ವರದಿಯೇ ಆಗಿರಬಹುದು. ಜಾನ್ವಿ ಫೋನ್ನಲ್ಲಿ ಮಾತನಾಡಿ ಇಟ್ಟಳು. ಈಗ ನಾನು ಜಾನ್ವಿಗಿಂತ ಮೊದಲು ಆಸ್ಪತ್ರೆಗೆ ತಲುಪಬೇಕಿತ್ತು ಮತ್ತು ಆ ವರದಿಯನ್ನು ನಾನು ತೆಗೆದುಕೊಳ್ಳಬೇಕಿತ್ತು. ನಾನು ಊಟ ಮಾಡಿ ಮಲಗಿದೆ. ಈಗ ನನಗೆ ಬೆಳಗಾಗುವುದೇ ಕಾಯುವಿಕೆಯಾಗಿತ್ತು. ಬೆಳಗಾಗುತ್ತಿದ್ದಂತೆಯೇ ನಾನು ಎದ್ದು ಫ್ರೆಶ್ ಆಗಿ ನನ್ನ ಹೆಂಡತಿಗಿಂತ ಮುಂಚೆಯೇ ಮನೆಯಿಂದ ಹೊರಬಂದೆ. ನಾನು ಅವಿತುಕೊಂಡು ನನ್ನ ಹೆಂಡತಿ ಮನೆಯಿಂದ ಹೊರಬರುವುದನ್ನು ಕಾಯುತ್ತಿದ್ದೆ. ನನ್ನ ಹೆಂಡತಿ ಮನೆಯಿಂದ ಹೊರಬಂದ ತಕ್ಷಣ ಆಟೋ ತೆಗೆದುಕೊಂಡಳು. ನಾನು ಕೂಡ ನನ್ನ ಬೈಕ್ ಸ್ಟಾರ್ಟ್ ಮಾಡಿ ಆ ಆಟೋವನ್ನು ಹಿಂಬಾಲಿಸಲು ಶುರು ಮಾಡಿದೆ. ನನ್ನ ಹೆಂಡತಿ ಆಸ್ಪತ್ರೆಯೊಳಗೆ ಹೋದಳು. ನಾನು ಕೂಡ ನನ್ನ ಬೈಕ್ ನಿಲ್ಲಿಸಿ ಆಸ್ಪತ್ರೆಯೊಳಗೆ ಹೋದೆ. ನಾನು ನನ್ನ ಹೆಂಡತಿಯನ್ನು ಹಿಂಬಾಲಿಸುತ್ತಿದ್ದೆ.
ನನ್ನ ಹೆಂಡತಿ ಒಂದು ಕೋಣೆಗೆ ಹೋದಳು. ನಾನು ಬಾಗಿಲಿನಿಂದ ಇಣುಕಿ ನೋಡಿದಾಗ ಅಲ್ಲಿ ಲೇಡಿ ಡಾಕ್ಟರ್ ಕುಳಿತಿದ್ದರು ಮತ್ತು ಡಾಕ್ಟರ್ ಮುಂದೆ ನನ್ನ ಹೆಂಡತಿ ಕುಳಿತು ಏನೋ ಮಾತನಾಡುತ್ತಿದ್ದಳು. ನಾನು ಬೇಗನೆ ರಿಸೆಪ್ಷನಿಸ್ಟ್ ಬಳಿಗೆ ಹೋದೆ ಮತ್ತು ನನಗೆ ನನ್ನ ಪತ್ನಿ ಜಾನ್ವಿಯ ವರದಿ ಬೇಕು ಎಂದು ಅವಳಲ್ಲಿ ಕೇಳಿದೆ. ಅವಳು ನನ್ನನ್ನು ನರ್ಸ್ ಬಳಿ ಕಳುಹಿಸಿದಳು. ನಾನು ನರ್ಸ್ ಬಳಿ ಬಂದು ನನ್ನ ಹೆಂಡತಿಯ ಹೆಸರನ್ನು ಹೇಳಿದೆ. ಅವಳು ನನಗೆ ವರದಿಯನ್ನು ನೀಡಿದಳು ಮತ್ತು ನಿಮ್ಮ ಹೆಂಡತಿ ಒಳಗೆ ಕುಳಿತಿದ್ದಾರೆ. ನೀವು ಈ ವರದಿಯನ್ನು ತೆಗೆದುಕೊಂಡು ಹೋಗಿ ವೈದ್ಯರಿಗೆ ತೋರಿಸಿ. ಅವರು ನಿಮಗೆ ವಿವರಿಸುತ್ತಾರೆ ಎಂದಳು. ನಾನು ಆ ವರದಿಯನ್ನು ತೆಗೆದುಕೊಂಡು ಆಸ್ಪತ್ರೆಯಿಂದ ಹೊರಬಂದೆ. ಮನೆಗೆ ಬಂದು ನೇರವಾಗಿ ನನ್ನ ಕೋಣೆಗೆ ಬಂದೆ. ನಾನು ಆ ವರದಿಯನ್ನು ತೆರೆದೆ. ಆ ವರದಿಯನ್ನು ಓದಿದ ಕೂಡಲೇ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಆ ವರದಿ ನನ್ನ ಕೈಯಿಂದ ಕೆಳಗೆ ಬಿತ್ತು. ನಾನು ತಲೆ ಹಿಡಿದುಕೊಂಡು ನೆಲದ ಮೇಲೆ ಕುಳಿತೆ. ಆಗ ಇದ್ದಕ್ಕಿದ್ದಂತೆ ಜಾನ್ವಿ ಕೋಣೆಗೆ ಬಂದು ನೀವು ನನ್ನನ್ನು ಹಿಂಬಾಲಿಸಿ ಆಸ್ಪತ್ರೆಯವರೆಗೂ ಬಂದಿರಿ ಎಂದಳು. ನನ್ನ ವರದಿಯನ್ನು ತೆಗೆದುಕೊಂಡಿರಿ, ಆದರೆ ಈ ವರದಿಯನ್ನು ವೈದ್ಯರ ಬಳಿ ಕೊಂಡೊಯ್ಯಲಿಲ್ಲ. ನೀವೇಕೆ ಹೀಗೆ ಮಾಡಿದಿರಿ? ರಾಹುಲ್, ನಾನು ಕೆಟ್ಟ ಹುಡುಗಿಯಲ್ಲ ಮತ್ತು ನಿಮ್ಮ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಕಣ್ಣೆತ್ತಿಯೂ ನೋಡಿಲ್ಲ. ಇನ್ನು ಕಾರ್ತಿಕ್ ವಿಷಯಕ್ಕೆ ಬಂದರೆ ಕಾರ್ತಿಕ್ಗೆ ನನ್ನ ಬಗ್ಗೆ ತಿಳಿದಿತ್ತು. ಅದಕ್ಕೆ ಅವನು ನನಗೆ ಸಾಥ್ ನೀಡುತ್ತಿದ್ದ. ನಾನು ಎಲ್ಲಿಗಾದರೂ ಹೋಗಬೇಕಾದರೆ ಅವನು ಕರೆದುಕೊಂಡು ಹೋಗುತ್ತಿದ್ದ. ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ. ಜಾನ್ವಿಯ ಇಂತಹ ಮಾತುಗಳನ್ನು ಕೇಳಿ ನಾನು ಜಾನ್ವಿಯನ್ನು ತಬ್ಬಿಕೊಂಡೆ. ಮತ್ತು ಜಾನ್ವಿ, ವಿಷಯ ಹೀಗಿದ್ದರೆ ನೀನು ಮೊದಲ ರಾತ್ರಿಯೇ ನನಗೆ ಏಕೆ ಹೇಳಲಿಲ್ಲ ಎಂದು ಕೇಳಿದೆ. ಆಗ ಜಾನ್ವಿ, ನಾನು ನಿಮಗೆ ಕೇವಲ 3 ತಿಂಗಳು ಕಾಯಿರಿ ಎಂದು ಹೇಳಿದ್ದೆ ಎಂದಳು. ಏಕೆಂದರೆ 3 ತಿಂಗಳ ನಂತರ ನೀವು ಸಂಪೂರ್ಣವಾಗಿ ಗುಣಮುಖರಾಗುತ್ತೀರಿ ಎಂದು ವೈದ್ಯರು ನನಗೆ ಹೇಳಿದ್ದರು. ಮದುವೆ ನಿಶ್ಚಯವಾದ ನಂತರ ನನಗೆ ಈ ಕಾಯಿಲೆಯ ಬಗ್ಗೆ ತಿಳಿಯಿತು ಮತ್ತು ನಿಮ್ಮ 3 ತಿಂಗಳುಗಳು ಪೂರ್ಣಗೊಳ್ಳುವವರೆಗೆ ಗಂಡನನ್ನು ಹತ್ತಿರ ಬರಲು ಬಿಡಬೇಡಿ ಎಂದು ವೈದ್ಯರು ಹೇಳಿದ್ದರು. ನಿಮ್ಮ ಪತಿ ಹತ್ತಿರ ಬಂದು ನೀವು ಗರ್ಭಿಣಿಯಾದರೆ ನಿಮಗಿರುವ ಕಾಯಿಲೆ ನಿಮ್ಮ ಮಗುವಿಗೂ ಬರುತ್ತದೆ. ಅದಕ್ಕಾಗಿಯೇ ನಾನು ನೆಪ ಹೇಳಿ ನಿಮ್ಮಿಂದ ದೂರವಿದ್ದೆ. ನಾನು ನಿಮಗೆ ಹೇಳಲು ಬಯಸಿದ್ದೆ, ಆದರೆ ನನ್ನ ಅಕ್ಕ ಬೇಡವೆಂದಿದ್ದರು. ಏಕೆಂದರೆ ನನ್ನ ಅಕ್ಕನ ಜೊತೆ ತುಂಬಾ ಕೆಟ್ಟದಾಗಿತ್ತು. ನನ್ನ ಅಕ್ಕನಿಗೆ ಭಾವನವರ ಜೊತೆ ಇದು 2ನೇ ಮದುವೆ. ನನ್ನ ಅಕ್ಕನ ಮೊದಲ ಪತಿ ಅವಳಿಗೆ ವಿಚ್ಛೇದನ ನೀಡಿದ್ದರು. ಕೇವಲ ಅವಳ ಹೊಟ್ಟೆಯಲ್ಲಿ ಗಡ್ಡೆ, ರಸೋಲಿ ಇತ್ತು ಮತ್ತು ಅವರು ಮೊದಲ ರಾತ್ರಿಯೇ ತಮ್ಮ ಗಂಡನಿಗೆ ಹೇಳಿದ್ದರು. ಆ ಕಾರಣದಿಂದ ಅವರು ಅಕ್ಕನಿಗೆ ವಿಚ್ಛೇದನ ನೀಡಿದರು ಮತ್ತು ಈ ರೋಗವನ್ನು ತೆಗೆದುಕೊಂಡು ನೀನು ನನ್ನ ಬಳಿಗೆ ಏಕೆ ಬಂದೆ ಎಂದು ಹೇಳಿದರು. ನನಗೆ ಇಷ್ಟು ದೊಡ್ಡ ಕಾಯಿಲೆ ಇದೆ ಎಂದು ತಿಳಿದರೆ ನೀವು ಕೂಡ ನನ್ನನ್ನು ಬಿಟ್ಟುಬಿಡುತ್ತೀರಿ ಎಂಬ ಭಯದಿಂದಲೇ ನಾನು ನಿಮಗೆ ಹೇಳಿರಲಿಲ್ಲ. ಅದಕ್ಕಾಗಿಯೇ 3 ತಿಂಗಳ ನಂತರ ನಾನು ನಿಮಗೆ ಎಲ್ಲವನ್ನೂ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳಿದ್ದೆ. ನಾನು ಜಾನ್ವಿಯ ತಲೆಯನ್ನು ಪ್ರೀತಿಯಿಂದ ಸವರಿ, ಜಾನ್ವಿ, ನಾನು ಹಾಗಿಲ್ಲ ಎಂದು ಹೇಳಿದೆ. ನೀನು ನನಗೆ ಮೊದಲೇ ಹೇಳಿದ್ದರೆ ನಾನು ನಿನ್ನ ನಡತೆಯ ಬಗ್ಗೆ ಎಂದಿಗೂ ಸಂಶಯ ಪಡುತ್ತಿರಲಿಲ್ಲ. ಏನ್ ಮಾಡಲಿ? ಗಂಡಸು ಅಲ್ವಾ, ಸಂಶಯ ಬಂದೇ ಬಿಡುತ್ತದೆ. ನನ್ನನ್ನು ಕ್ಷಮಿಸು. ಜಾನ್ವಿ ನನ್ನನ್ನು ಮನಃಪೂರ್ವಕವಾಗಿ ಕ್ಷಮಿಸಿದಳು. ನಾನು ನನ್ನ ಸಹೋದರ ಕಾರ್ತಿಕ್ ಬಳಿಯೂ ಕ್ಷಮೆ ಕೇಳಿದೆ. ಕಾರ್ತಿಕ್ ಕೂಡ ನನ್ನನ್ನು ಕ್ಷಮಿಸಿದನು. ಜಾನ್ವಿ ಎಲ್ಲವನ್ನೂ ಸತ್ಯವಾಗಿ ಹೇಳಿದಾಗ ನನ್ನ ಕಣ್ಣುಗಳಿಂದ ತಾನಾಗಿಯೇ ನೀರು ಹರಿಯಲಾರಂಭಿಸಿತು. ನಾನು ಬಹಳ ಹೊತ್ತು ಅವಳನ್ನು ತಬ್ಬಿಕೊಂಡೇ ಇದ್ದೆ. ನನ್ನ ಕೃತ್ಯಕ್ಕೆ ನನಗೆ ತುಂಬಾ ಪಶ್ಚಾತ್ತಾಪವಾಗುತ್ತಿತ್ತು. ಕೇವಲ ನನ್ನನ್ನು ಪ್ರೀತಿಸಿದ ಮತ್ತು ಕಾಯಿಲೆಯ ಭಯದಿಂದ ತನ್ನನ್ನು ನನ್ನಿಂದ ದೂರವಿಟ್ಟುಕೊಂಡ ಹುಡುಗಿಯ ಮೇಲೆ ನಾನು ಹೇಗೆ ಸಂಶಯಪಟ್ಟೆ? ಆ ದಿನದ ನಂತರ ನನ್ನ ಆಲೋಚನೆಯೇ ಬದಲಾಯಿತು. ಸಂಬಂಧಗಳಲ್ಲಿ ನಂಬಿಕೆಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಎಂದು ನನಗೆ ಈಗ ಅರ್ಥವಾಗಿದೆ. ಜಾನ್ವಿ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಳು. ನಾನು ಯಾವಾಗಲೂ ಅವಳ ಆರೈಕೆ ಮಾಡುತ್ತಿದ್ದೆ, ಅವಳ ಹತ್ತಿರ ಕುಳಿತುಕೊಳ್ಳುತ್ತಿದ್ದೆ, ಅವಳ ಮನಸ್ಸಿನ ಮಾತನ್ನು ಕೇಳುತ್ತಿದ್ದೆ ಮತ್ತು ಅವಳಿಗೆ ಯಾವುದೇ ವಿಷಯದ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಿದ್ದೆ. ನಾನು ನನ್ನ ಅಮ್ಮನಿಗೂ ಎಲ್ಲಾ ಸತ್ಯವನ್ನು ಹೇಳಿದೆ. ಅಮ್ಮ ಕೂಡ ಜಾನ್ವಿಯನ್ನು ತಬ್ಬಿಕೊಂಡರು ಮತ್ತು ಮಗಳೇ, ನೀನು ಇಷ್ಟು ದೊಡ್ಡ ವಿಷಯವನ್ನು ನಿನ್ನ ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡಿದ್ದೆ, ನಮಗೆ ಏನನ್ನೂ ಹೇಳಲಿಲ್ಲ. ಆದರೆ ಈಗ ನೀನು ಒಬ್ಬಂಟಿಯಲ್ಲ, ಇಡೀ ಮನೆಯೇ ನಿನ್ನ ಜೊತೆಗಿದೆ ಎಂದು ಹೇಳಿದರು. ಅಂದು ಮೊದಲ ಬಾರಿಗೆ ನಾನು ಜಾನ್ವಿಯ ಕಣ್ಣುಗಳಲ್ಲಿ ನೆಮ್ಮದಿ ಮತ್ತು ನಿಜವಾದ ಪ್ರೀತಿಯನ್ನು ಕಂಡೆ. ನಿಧಾನವಾಗಿ ಅವಳು ನಗಲಾರಂಭಿಸಿದಳು. ನಾನು ಪ್ರತಿ ಸಂಜೆ ಅವಳ ಕೈ ಹಿಡಿದು ಕುಳಿತು, ನೋಡು ಜಾನ್ವಿ, ನಾನು ಈಗ ನಿನ್ನನ್ನು ಯಾವುದೇ ನೋವಿನೊಂದಿಗೆ ಹೋರಾಡಲು ಒಂಟಿಯಾಗಿ ಬಿಡುವುದಿಲ್ಲ. ನಾವಿಬ್ಬರೂ ಜೊತೆಗಿದ್ದೇವೆ ಮತ್ತು ನಾವು ಪ್ರತಿಯೊಂದು ಸಮಸ್ಯೆಯ ವಿರುದ್ಧ ಹೋರಾಡೋಣ ಎಂದು ಹೇಳುತ್ತಿದ್ದೆ. ಹೀಗೆ ಒಟ್ಟಿಗೆ 3 ತಿಂಗಳುಗಳು ಕಳೆದವು ಮತ್ತು ಜಾನ್ವಿಯ ಎಲ್ಲಾ ವರದಿಗಳು, ರಿಪೋರ್ಟ್ಸ್ ಸಾಮಾನ್ಯವಾಗಿದ್ದವು. ವೈದ್ಯರು ಕೂಡ, ಈಗ ನೀವು ಸಂಪೂರ್ಣವಾಗಿ ಗುಣಮುಖರಾಗಿದ್ದೀರಿ ಮತ್ತು ಸಿಹಿ ಸುದ್ದಿಯನ್ನು ನೀಡಬಹುದು ಎಂದು ಹೇಳಿದರು. ಆ ದಿನ ಜಾನ್ವಿಯ ಕಣ್ಣುಗಳು ಹೊಳೆಯುತ್ತಿದ್ದವು.
ಅವಳು ನನ್ನ ಹತ್ತಿರ ಬಂದು, ಈಗ ನನಗೆ ನಿನ್ನ ಹತ್ತಿರ ಬರಲು ಭಯವಾಗುವುದಿಲ್ಲ. ಈಗ ನನಗೆ ಕೇವಲ ನಿನ್ನ ಸಾಥ್ ಬೇಕು ಜೀವನ ಪರ್ಯಂತ ಎಂದು ಹೇಳಿದಳು. ನಾನು ಅವಳ ಹಣೆಗೆ ಮುತ್ತಿಟ್ಟು, ಜಾನ್ವಿ, ಈ 3 ತಿಂಗಳುಗಳು ನನ್ನ ಜೀವನದ ಅತಿದೊಡ್ಡ ಪಾಠವಾಗಿತ್ತು. ಇನ್ನು ಮುಂದೆ ಜೀವನದಲ್ಲಿ ಏನೇ ಬಂದರೂ ನಾವು ಒಟ್ಟಾಗಿ ಎದುರಿಸೋಣ ಎಂದು ಹೇಳಿದೆ. ಕೆಲವು ತಿಂಗಳುಗಳ ನಂತರ ಜಾನ್ವಿ ತಾನು ತಾಯಿಯಾಗಲಿದ್ದೇನೆ ಎಂದು ನನಗೆ ತಿಳಿಸಿದಳು. ಈ ಬಾರಿ ನನ್ನೊಳಗೆ ಯಾವುದೇ ಸಂಶಯವಿರಲಿಲ್ಲ, ಕೇವಲ ಸಂತೋಷವಿತ್ತು. ನಾನು ಅವಳನ್ನು ನೋಡುತ್ತಾ ಯೋಚಿಸಿದೆ. ನಾನು ಮೊದಲೇ ಅವಳ ಮೇಲೆ ನಂಬಿಕೆ ಇಟ್ಟಿದ್ದರೆ ನಾನು ಅವಳಿಗೆ ನೋವು ಕೊಡುತ್ತಿರಲಿಲ್ಲ ಮತ್ತು ನಾನು ಇಷ್ಟು ಕುಗ್ಗಿ ಹೋಗುತ್ತಿರಲಿಲ್ಲ. ಕಾರ್ತಿಕ್ ಜೊತೆಗಿನ ನನ್ನ ಸಂಬಂಧ ಕೂಡ ಈಗ ಸುಧಾರಿಸಿತ್ತು. ಅವನು ಅಣ್ಣ, ಅತ್ತಿಗೆಯಂತಹ ಸೊಸೆ ಪ್ರತಿ ಮನೆಯಲ್ಲೂ ಇರಬೇಕು. ನಿಮ್ಮಿಬ್ಬರನ್ನು ನೋಡಿದರೆ ಈಗ ಪ್ರೀತಿಯ ಮೇಲೆ ನಂಬಿಕೆ ಬರುತ್ತದೆ ಎಂದು ಹೇಳುತ್ತಿದ್ದನು. ಇಂದು ನಾನು, ರಾಹುಲ್, ಈ ಕಥೆಯನ್ನು ಏಕೆ ಹೇಳುತ್ತಿದ್ದೇನೆಂದರೆ ಪ್ರತಿಯೊಬ್ಬ ಪತಿ, ಪ್ರತಿಯೊಬ್ಬ ಮನುಷ್ಯನೂ ಇದನ್ನು ಅರ್ಥಮಾಡಿಕೊಳ್ಳಲಿ ಎಂದು. ಅದೇನೆಂದರೆ, ಯಾವುದೇ ಹೆಣ್ಣಿನ ಮೌನವು ಯಾವಾಗಲೂ ಅವಳ ಅಪರಾಧದ ಸಂಕೇತವಾಗಿರುವುದಿಲ್ಲ. ಹಲವು ಬಾರಿ ಅವಳು ಮೌನವಾಗಿರುತ್ತಾಳೆ, ಏಕೆಂದರೆ ಅವಳು ಒಳಗಿನಿಂದ ಮುರಿದು ಹೋಗಿರುತ್ತಾಳೆ, ಭಯಪಟ್ಟಿರುತ್ತಾಳೆ. ಆ ಸಮಯದಲ್ಲಿ ಅವಳಿಗೆ ಪ್ರೀತಿ, ನಂಬಿಕೆ ಮತ್ತು ಸಾಥ್ ಸಿಕ್ಕರೆ ಅವಳು ಇಡೀ ಜೀವನವನ್ನೇ ಬದಲಾಯಿಸಬಲ್ಲಳು. ನನ್ನ ಜೀವನವೂ ಬದಲಾಯಿತು, ಏಕೆಂದರೆ ಜಾನ್ವಿ ನನ್ನನ್ನು ಕ್ಷಮಿಸಿದಳು ಮತ್ತು ನಾನು ಸಕಾಲದಲ್ಲಿ ನನ್ನ ಅಹಂಕಾರವನ್ನು ಬಿಟ್ಟುಬಿಟ್ಟೆ. ಆ ದಿನದ ನಂತರ ಜೀವನವು ಒಂದು ಹೊಸ ದಾರಿಯಲ್ಲಿ ಸಾಗಿತು. ಜಾನ್ವಿಯ ಮುಖದಲ್ಲಿ ನಾನು ಕಂಡ ಆ ಕಳೆ, ರೌನಕ್, ಮದುವೆಯಾದ ಮೊದಲ ದಿನವೂ ನಾನು ನೋಡಿರಲಿಲ್ಲ. ಈಗ ನಾವಿಬ್ಬರೂ ಕೇವಲ ಗಂಡ ಹೆಂಡತಿಯಾಗಿರದೆ ಒಳ್ಳೆಯ ಸ್ನೇಹಿತರಾಗಿದ್ದೆವು. ನಾವು ಒಬ್ಬರಿಗೊಬ್ಬರು ಮನಸ್ಸಿನ ಎಲ್ಲಾ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದೆವು. ಈಗ ನಮ್ಮ ನಡುವೆ ಯಾವುದೇ ಸುಳ್ಳು, ಯಾವುದೇ ಅನುಮಾನ, ಯಾವುದೇ ಅಂತರವಿರಲಿಲ್ಲ. ಜಾನ್ವಿ ತಾನು ತಾಯಿಯಾಗಲಿದ್ದೇನೆ ಎಂದು ಹೇಳಿದಾಗ ನಾನು ನನ್ನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ನಾನು ಅವಳನ್ನು ಬಾಚಿ ತಬ್ಬಿಕೊಂಡು ಅತ್ತುಬಿಟ್ಟೆ. ನಾನು ತಂದೆಯಾಗಲಿದ್ದೇನೆ ಎಂಬ ಆಲೋಚನೆಯಿಂದ ನನ್ನ ಕಣ್ಣುಗಳು ತುಂಬಿ ಬಂದವು. ನಾನು ಮೆಲ್ಲನೆ ಅವಳ ಹೊಟ್ಟೆಯ ಮೇಲೆ ಕೈಯಿಟ್ಟು, ಈಗ ನಾನು ನಿನ್ನನ್ನು ಇನ್ನೂ ಹೆಚ್ಚು ಪ್ರೀತಿಸುತ್ತೇನೆ, ಏಕೆಂದರೆ ಈಗ ನೀನು ನನ್ನ ಹೆಂಡತಿ ಮಾತ್ರವಲ್ಲ, ನನ್ನ ಮಗುವಿನ ತಾಯಿ ಕೂಡ ಆಗಿದ್ದೀಯಾ ಎಂದು ಹೇಳಿದೆ. ದಿನಗಳು ಕಳೆದವು. ಜಾನ್ವಿಯ ಆರೋಗ್ಯವು ಸುಧಾರಿಸತೊಡಗಿತು. ನಾವು ಒಟ್ಟಿಗೆ ವೈದ್ಯರ ಬಳಿಗೆ ಹೋಗುತ್ತಿದ್ದೆವು, ಸೋನೋಗ್ರಫಿ ಮಾಡಿಸುತ್ತಿದ್ದೆವು, ಮಗುವಿನ ಹೃದಯ ಬಡಿತವನ್ನು ಕೇಳುತ್ತಿದ್ದೆವು ಮತ್ತು ಪ್ರತಿ ಬಾರಿಯೂ ನಮ್ಮ ಕಣ್ಣುಗಳಲ್ಲಿ ಹೊಳಪು ಮೂಡುತ್ತಿತ್ತು. ನಾನು ಪ್ರತಿದಿನ ಅವಳಿಗಾಗಿ ಏನಾದರೂ ವಿಶೇಷವಾದುದನ್ನು ಮಾಡುತ್ತಿದ್ದೆ. ಕೆಲವೊಮ್ಮೆ ಅವಳಿಗೆ ಇಷ್ಟವಾದ ವಸ್ತುಗಳನ್ನು ತರುತ್ತಿದ್ದೆ, ಕೆಲವೊಮ್ಮೆ ಅವಳ ಕಾಲುಗಳನ್ನು ಒತ್ತುತ್ತಿದ್ದೆ, ಕೆಲವೊಮ್ಮೆ ಸುಮ್ಮನೆ ಕುಳಿತು ಅವಳ ಕೈ ಹಿಡಿದುಕೊಂಡಿರುತ್ತಿದ್ದೆ. ಅಮ್ಮನಂತೂ ಅಜ್ಜಿಯಾಗುವ ತಯಾರಿಯಲ್ಲಿ ತೊಡಗಿದ್ದರು. ಇಡೀ ಮನೆಯಲ್ಲಿ ಒಂದು ವಿಭಿನ್ನವಾದ ಕಳೆ ಇತ್ತು. ಕಾರ್ತಿಕ್ ಕೂಡ ತುಂಬಾ ಸಂತೋಷವಾಗಿದ್ದನು. ನಾವೀಗ ಒಂದು ಕುಟುಂಬವಾಗಿದ್ದೆವು, ನಿಜವಾದ ಸಂಬಂಧಗಳುಳ್ಳ ಕುಟುಂಬ. ನಂತರ ಆ ದಿನ ಬಂದಿತು. ಮಧ್ಯರಾತ್ರಿ 2 ಗಂಟೆಗೆ ಜಾನ್ವಿಗೆ ನೋವು ಕಾಣಿಸಿಕೊಂಡಿತು. ನಾನು ಗಾಬರಿಯಾದೆ. ಆದರೆ ನನ್ನನ್ನು ನಾನು ಸಂಭಾಳಿಸಿಕೊಂಡು ಅವಳನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಅಮ್ಮ, ಕಾರ್ತಿಕ್ ಎಲ್ಲರೂ ಆಸ್ಪತ್ರೆಗೆ ಬಂದರು. ವೈದ್ಯರು, ಹೆರಿಗೆ ಸಹಜವಾಗಿ ನಾರ್ಮಲ್ ಡೆಲಿವರಿ ಆಗುತ್ತದೆ, ಆದರೆ ಸ್ವಲ್ಪ ಸಮಯ ಬೇಕಾಗುತ್ತದೆ, ನೀವು ಪ್ರಾರ್ಥನೆ ಮಾಡಿ ಎಂದು ಹೇಳಿದರು. ನಾನು ಹೊರಗೆ ಕುಳಿತು ಚಡಪಡಿಸುತ್ತಿದ್ದೆ. ಆತಂಕ ಮತ್ತು ಭಯದಿಂದ ನಡುಗುತ್ತಿದ್ದೆ. ಪ್ರತಿಯೊಂದು ನಿಮಿಷವೂ ನನಗೆ 1 ವರ್ಷದಂತೆ ಭಾಸವಾಗುತ್ತಿತ್ತು. ಬೆಳಿಗ್ಗೆ 6 ಗಂಟೆಗೆ ವೈದ್ಯರು ಹೊರಗೆ ಬಂದು ನಗುತ್ತಾ, ಅಭಿನಂದನೆಗಳು ರಾಹುಲ್ಜಿ, ಹೆಣ್ಣು ಮಗು ಹುಟ್ಟಿದೆ ಎಂದು ಹೇಳಿದರು. ನಾನು ಓಡಿ ಒಳಗೆ ಹೋದೆ. ಜಾನ್ವಿ ಸುಸ್ತಾಗಿದ್ದಳು, ಆದರೆ ನಗುತ್ತಿದ್ದಳು. ಅವಳ ಮಡಿಲಲ್ಲಿ ಒಂದು ಪುಟ್ಟ ಜೀವ, ನನ್ನ ಮಗಳು. ನನ್ನ ತುಟಿಗಳು ನಡುಗುತ್ತಿದ್ದವು. ನಾನು ಮೆಲ್ಲನೆ ಜಾನ್ವಿಯ ಹತ್ತಿರ ಹೋಗಿ, ನೀನು ನನ್ನ ಪ್ರಪಂಚವನ್ನು ಪೂರ್ಣಗೊಳಿಸಿದೆ ಜಾನ್ವಿ, ಥ್ಯಾಂಕ್ ಯು ಎಂದು ಹೇಳಿದೆ. ನಾನು ನನ್ನ ಮಗಳನ್ನು ಎತ್ತಿಕೊಂಡೆ. ಅವಳು ತನ್ನ ಪುಟ್ಟ ಅಂಗೈಯಿಂದ ನನ್ನ ಬೆರಳನ್ನು ಹಿಡಿದಳು. ಅವಳು, ಅಪ್ಪ, ನಾನು ಬಂದಿದ್ದೇನೆ, ಈಗ ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳುವ ಹಾಗಿತ್ತು. ನಾವು ಅವಳಿಗೆ ಸ್ನೇಹ ಎಂದು ಹೆಸರಿಟ್ಟೆವು. ಅದರ ಅರ್ಥವೇ ಮಮತೆ, ಪ್ರೀತಿ ಮತ್ತು ಆಪ್ತತೆ. ಸ್ನೇಹ ನಮ್ಮ ಜೀವನದ ಅತಿದೊಡ್ಡ ಸಂತೋಷವಾಗಿದ್ದಳು. ಈಗ ನಮ್ಮ ಬೆಳಗು ಅವಳ ಕಿಲಕಿಲ ನಗುವಿನಿಂದ ಆರಂಭವಾಗುತ್ತಿತ್ತು ಮತ್ತು ರಾತ್ರಿ ಅವಳ ಪುಟ್ಟ ಮುಗುಳ್ನಗೆಯಲ್ಲಿ ಕಳೆದು ಹೋಗುತ್ತಿತ್ತು. ಇಂದು ನಾನು ನನ್ನ ಮಗುವನ್ನು ಮಡಿಲಲ್ಲಿಟ್ಟುಕೊಂಡು ಕುಳಿತಿರುವಾಗ ಜಾನ್ವಿ ಚಹಾ ತರುತ್ತಾಳೆ ಮತ್ತು ನಾವಿಬ್ಬರೂ ನಗುತ್ತೇವೆ. ಏಕೆಂದರೆ ಈಗ ನಮ್ಮ ಹತ್ತಿರ ಪಶ್ಚಾತ್ತಾಪ ಪಡಲು ಏನೂ ಇಲ್ಲ, ಕೇವಲ ಬದುಕಲು ಬಹಳಷ್ಟು ಇದೆ. ನಾನು ರಾಹುಲ್, ಒಬ್ಬ ಸಾಮಾನ್ಯ ಮನುಷ್ಯ. ನಾನು ಒಂದು ದೊಡ್ಡ ತಪ್ಪು ಮಾಡಿದ್ದೆ, ಕೇವಲ ಪ್ರೀತಿಸುವುದನ್ನೇ ತಿಳಿದಿದ್ದ ಆ ಹೆಣ್ಣಿನ ಮೇಲೆ ಸಂಶಯಪಟ್ಟಿದ್ದೆ. ಆದರೆ ಅದೇ ಹೆಣ್ಣು ನನಗೆ ಕಲಿಸಿದಳು, ಕ್ಷಮಿಸುವುದು ಕೂಡ ಒಂದು ದೊಡ್ಡ ಪ್ರೀತಿಯಾಗಿದೆ ಎಂದು. ಸಂಬಂಧಗಳಲ್ಲಿ ತಾಳ್ಮೆ, ನಂಬಿಕೆ ಮತ್ತು ಸತ್ಯವಿದ್ದರೆ
ಯಾವುದೇ ಬಿರುಗಾಳಿ ಅವುಗಳನ್ನು ಮುರಿಯಲು ಸಾಧ್ಯವಿಲ್ಲ. ಹಾಗಾದರೆ ಸ್ನೇಹಿತರೆ, ನಿಮಗೆ ಈ ಕಥೆ ಹೇಗೆ ಅನಿಸಿತು? ಕಾಮೆಂಟ್ ಮಾಡುವ ಮೂಲಕ ಖಂಡಿತವಾಗಿ ತಿಳಿಸಿ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಕೂಡ ಮಾಡಿ. ಇಂತಹದೇ ಪಾಠ ಕಲಿಸುವ ಮತ್ತು ಹೊಸ ಆಸಕ್ತಿದಾಯಕ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಇದರಿಂದ ನೀವು ನಮ್ಮ ಯಾವುದೇ ಕಥೆಯನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲ. ನಾವು ಮತ್ತೆ ಭೇಟಿಯಾಗೋಣ ಒಂದು ಹೊಸ ಕಥೆಯೊಂದಿಗೆ. ಧನ್ಯವಾದಗಳು.